Welcome to another episode of the People, Passion and Purpose podcast. ಈ ಮಾರ್ಚ್ ಅಲ್ಲಿ ನಮ್ಮ ಫೋಕಸ್ ಇಸ್ ಆನ್ ವಿಮೆನ್ ಅಂಡ್ ಅವರ ಸ್ಟೋರಿ. ಸೊ ನಾವು ಜಾಸ್ತಿ ಕತೆಗಳು ಹೇಳದಷ್ಟು ಜಾಸ್ತಿ ಜನ ಕೇಳ್ತಾರೆ, ಜಾಸ್ತಿ ಜನ ಕೇಳದಷ್ಟು ಅವ್ರ ಕತೆಗಳನ್ನ ಅವರು ಬಿಚ್ಚಿಡ್ತಾ ಬರ್ತಾರೆ ಅನ್ನೋ ಒಂದು ಸಿಂಪಲ್ ಐಡಿಯಾ. ಅಂಡ್ ನಾವು ಜಾಸ್ತಿ ಕತೆಗಳನ್ನ ಕೇಳದಷ್ಟು ನಮ್ಮ ಜೀವನ ರೂಪಿಸ್ಕೊಳಕ್ಕೆ, ಅದನ್ನ ಮುಂದುವರ್ಸಕ್ಕೆ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಆದಷ್ಟು ಹೆಣ್ಮಕ್ಳು ಅವರ ಸ್ಟೋರಿಗಳನ್ನ ಹೇಳ್ತಾ ಹೋದಾಗ ದೇ ಆಲ್ಸೋ ಬ್ರಿಂಗ್ ಅಬೌಟ್ ಮಚ್ ಬಿಗ್ ಚೇಂಜ್ ಅಕ್ರಾಸ್ ಸೊಸೈಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿ ಆರ್ ಡೂಯಿಂಗ್ ಪಾಡ್ಕಾಸ್ಟ್. ಸೊ ಮಾರ್ಚ್ ಅಲ್ಲಿ ಯಾಕೆ ಸ್ಪೆಷಲ್, ಎಲ್ಲರೂ ಮಾರ್ಚ್ ಅಲ್ಲಿ ಮಾತ್ರ ಯಾಕೆ ಅಂತ ಇಲ್ಲ. ಸೊ ಮಾರ್ಚ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಅಷ್ಟೇ. ಸೊ ನಮ್ ಜೊತೆ ಅನಿತಾ ನಾಡಿಗ್ ಅವರು ಇದ್ದಾರೆ. ಸೊ ಅವರು ಮಾನಸಿಕ ಆರೋಗ್ಯ ತಜ್ಞರು. ಕರೆಕ್ಟ್ ಆಗಿ ಹೇಳಿದೀನಿ ಅನ್ಸುತ್ತೆ, ಇಲ್ಲಾಂದ್ರೆ ಕರೆಕ್ಟ್ ಮಾಡಿ. ಅವರು ಅದಕ್ಕೆ ಅದೆಲ್ಲ ಡೆಫಿನೇಷನ್ ಗಳ ಮುಂಚೆ ಐ ಥಿಂಕ್ ಶಿ ಇಸ್ ಅ ಫ್ರೆಂಡ್. ಸೊ ನಮ್ಗೆ ತಿಳಿದವರು, ಸೊ ನಮಗೆ ತಿಳಿದವರು ಅವ್ರ ಕಥೆಗಳನ್ನ ಹೇಳಬೇಕು, ಜಾಸ್ತಿ ಜನಕ್ಕೆ ಅದನ್ನ ತಲುಪಿಸ್ಬೇಕು ಅನ್ನೋ ಒಂದು ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಪಾಡ್ಕಾಸ್ಟರ್ ಕೂಡ. ಸೊ ಆ ಒಂದು ವಿಷಯನ ಇಟ್ಕೊಂಡು ಇವತ್ತು ಕಮ್ ಹಿಯರ್. ಸೊ ಅನಿತಾ ಅವರು 3 ರಿಂದ 4 ಬುಕ್ ಬರೆದಿದ್ದಾರೆ. ಒಂದು ಕರಿಯರ್ ಚೇಂಜ್ ಬಗ್ಗೆ, ಅದಾದ್ಮೇಲೆ ಇನ್ನೊಂದು ಮಾನಸಿಕ ಆರೋಗ್ಯದ ಬಗ್ಗೆ, ಮೆಂಟಲ್ ಹೆಲ್ತ್ ಮ್ಯಾಟರ್ಸ್ ಅನ್ನೋ ಒಂದು ಸರಿ ಒಂದು ಬುಕ್. ಅದ್ರ ಜೊತೆಗೆ ಕವಿಯತ್ರಿ ಕೂಡ. ಅದಲ್ಲದೆ ಬೇರೆ ಪುಸ್ತಕಗಳನ್ನ ಬರೆದಿದ್ದಾರೆ. ಕೋಚ್, ಕೌನ್ಸಿಲರ್, ಮೆನಿ ರೋಲ್ಸ್ ದಟ್ ಶಿ ಪ್ಲೇಸ್, ಅದರಲ್ಲಿ ಇದು ಒಂದು. ಸೊ ವೆಲ್ಕಮ್ ಅನಿತಾ ಅವರೇ, ನಮಸ್ಕಾರ, ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ನೀವ್ ಹೇಳಿದ್ರಿ ಅಂದ್ರೆ ನಿಮ್ಮ ಪಾಡ್ಕಾಸ್ಟ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಪೀಪಲ್, ಪ್ಯಾಷನ್ ಅಂಡ್ ಪರ್ಪಸ್. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಳ್ಬೋದು. Definitely. So of the many roles that you have done, Anita, so counseling and therapy is also something that you've done a lot of work in. ಸೊ ನನ್ ಈಗ ಅದೇ, ನೀವು ಪಾಡ್ಕಾಸ್ಟ್ ಶುರು ಮಾಡಕ್ಕಿಂತ ಮುಂಚೆ ಈ ಕನ್ನಡದಲ್ಲಿ ಮೆಂಟಲ್ ಹೆಲ್ತ್ ಏನಂತ ಕೇಳ್ತಾರೆ ಅನ್ನೋದೇ ಒಂದು ನನ್ಗೆ ಸಡನ್ ಆಗಿ ಆ ಪ್ರಶ್ನೆ ಆಗಿತ್ತು. ಸೊ ಈ ಫೀಲ್ಡ್ ಹೇಗೆ ಎಂಟ್ರಿ ಆದ್ರಿ ನೀವು? ಹೌ ಡಿಡ್ ಯು ಗೆಟ್ ಇನ್ ಟು ದ ಹೋಲ್ ಥೆರಪಿ ಫೀಲ್ಡ್? ಅಂದ್ರೆ ನಾನು ಕಾಲೇಜ್ ಎಲ್ಲ PUC ಎಲ್ಲ ಮುಗಿಸಿ ಓದಿದ್ದು ಇಂಜಿನಿಯರಿಂಗ್. ಸೊ ಲೈಕ್ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಪೀಪಲ್, ನಮಗೆ ಆಗಿನ ಕಾಲದಲ್ಲಿ ಕರಿಯರ್ ಕೌನ್ಸಿಲಿಂಗ್ ಅಂತೆಲ್ಲ ಏನು ಇರ್ಲಿಲ್ಲ. ನಮ್ಗೆ ಅದೇನ್ ಇಷ್ಟ ಆಗತ್ತೆ ಆ ಸಬ್ಜೆಕ್ಟ್, ಅಥವಾ ನಾವ್ ಯಾವ್ದ್ರಲ್ಲಿ ಚೆನ್ನಾಗಿ ಸ್ಟ್ರೆಂತ್ ಇದೆ ಅದನ್ನ ಹುಡುಕೊಂಡು ಡಿಸೈಡ್ ಮಾಡೋ ತರ ಆಪರ್ಚುನಿಟಿ ಆಗ್ಲಿ ಎಕ್ಸ್ಪೋಜರ್ ಆಗಿ ಇರ್ಲಿಲ್ಲ. ಸೊ ಇಂಜಿನಿಯರಿಂಗ್ ಮಾಡಿ ಮಾಮೂಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 16 ವರ್ಷ IT ಫೀಲ್ಡ್ ಅಲ್ಲಿ ಇದ್ದೆ. ಬಟ್ ಸಣ್ಣಳಿದ್ದಾಗಿಂದನೂ ನನ್ನ ಐ ವಾಸ್ ವೆರಿ ಇನ್ಕ್ವಿಸಿಟಿವ್ ಅಬೌಟ್ ಹ್ಯೂಮನ್ ಬಿಹೇವಿಯರ್. ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ಸುತ್ತಮುತ್ತ ಇರೋರು ಹೇಗ್ ಬಿಹೇವ್ ಮಾಡ್ತಾರೆ. ಅಂಡ್ ಆಲ್ವೇಸ್ 2 ಕ್ವೆಶನ್ಸ್ ಹಾಂಟೆಡ್ ಮೀ. ಏನಂದ್ರೆ, ವೈ ಪೀಪಲ್ ಬಿಹೇವ್ ಇನ್ ಅ ಡಿಫರೆಂಟ್ ವೇ ವಿತ್ ಡಿಫರೆಂಟ್ ಪೀಪಲ್, why people behave differently for the same kind of situation in different timing. ಇದೆರಡು ನನಗೆ ಸಣ್ಣಲಿದ್ದಾಗಿಂದನೂ ತುಂಬಾ ಕಾಡ್ತಾ ಇತ್ತು. ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಎಲ್ಲ ನಾವು ಬೆಳೆದು ಬಂದಾಗೆಲ್ಲ ಏನಂದ್ರೆ, ಮನೆಗೆಲ್ಲ ತುಂಬಾ ಜನ ಬರೋರು, ನಮ್ಮಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲ ಬರೋರು. ಈಗ ನಾವು ಬೆಳೆದ್ ಬಂದಿದ್ದಲ್ಲಿ ತುಂಬಾ ನೋಡಿರೋದೇನು ಅಂತಂದ್ರೆ, ಒಂದು ಕಂಪ್ಲೇಂಟು ಅತ್ತೆ ಸೊಸೆ ಮೇಲೆ ಕಂಪ್ಲೇಂಟ್ ಮಾಡೋದು, ಅದು ತುಂಬಾ ಕೇಳಿ ಬಂದಿರೋದು. ನಿಜ ಅದೆಲ್ಲ ಪರ್ಸೆಪ್ಷನ್, ಬಟ್ ಅದು ನಾವು ಕೇಳ್ಕೊಂಡ್ ಬಂದಿದೀವಿ. ನನಗ್ ಒಂದು ತುಂಬಾ ಏನ್ ಅನ್ಸ್ತಾ ಇತ್ತು, ಕಾಮನ್ ಥಿಂಗ್ ಐ ಅಬ್ಸರ್ವ್ಡ್ ಅಕ್ರಾಸ್ ಪೀಪಲ್ ಇಸ್, ಈಗ ಅವಾಗ ನಾನ್ ಚಿಕ್ಕೋಳಾಗಿದ್ದಾಗ ಸ್ವಲ್ಪ ಮದ್ವೆ ಆಗಿರೋ ಹುಡ್ಗಿಯರು ಸಲ್ವಾರ್ ಹಾಕೊಂಡ್ರೆ ಅದೇ ಒಂದು ದೊಡ್ಡ ವಿಷಯ ಅನ್ನೋ ತರ ಮಾಡರ್ನ್ ಅಂತ ಕರೀತಾ ಇದ್ದಿದ್ದು. ಅವಾಗ ಯಾರು ಮನೆಗ್ ಬಂದವ್ರು ನಮ್ಮ ಅಮ್ಮನ ಹತ್ರ ಹೇಳೋರು, ಅವ್ರು ಸೊಸೆ ಏನಾದ್ರು ಸಲ್ವಾರ್ ಹಾಕೊಂಡಿದ್ರೆ ಸೀರೆನೆ ಉಟ್ಕೊಳಲ್ಲಪ್ಪ ಹಿಂಗೆ ಅಂತ ಕಂಪ್ಲೇಂಟ್ ಮಾಡೋರು. ಅದೇ ಅವ್ರ ಮಗಳು ಏನಾದ್ರು ಸಲ್ವಾರ್ ಹಾಕೊಂಡಿದ್ರೆ ಅವ್ರಿಗೆ ಅದು ಪ್ರಾಬ್ಲಮ್ ಅನ್ನಿಸ್ತಾ ಇರ್ಲಿಲ್ಲ. ಸೊ ಇಲ್ಲಿ ನನಗೆ ಆ ಪ್ರಶ್ನೆ ಬರೋದು, ಏನು ಒಂದೇ ಅಲ್ವಾ ವಿಷಯ, ಒಂದೇ ಪ್ಯಾಟರ್ನ್, ಒಂದೇ ಬೇರೆ ಬೇರೆ
ಜನ ಇದ್ದಾರೆ. ಇವ್ರು ಯಾಕೆ ಅದನ್ನ ಬೇರೆ ರೀತಿ ನೋಡ್ತಾರೆ? ಮಗಳಾದ್ರೆ ಒಂಥರ ಹೇಳ್ತಾರೆ, ಸೊಸೆ ಆದ್ರೆ ಒಂಥರ ಹೇಳ್ತಾರೆ. ಅದು ಒಂಥರ ನನಗೆ ಕಾಡದು. ಹಂಗೆ ಬೇರೆ ಬೇರೆ ಸೇಮ್ ಸಿಚುಯೇಷನ್ ಇರ್ಬೋದು. ಏನೋ ಒಂದು ನಮಗೇನೋ ಒಂದು ತಿನ್ನಕ್ಕೆ ಎನ್ಕರೇಜ್ ಮಾಡಕ್ಕೆ ಮನೆಯಲ್ಲಿ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳೋರು, ಓಕೆ ಇಲ್ಲ ನೋಡು ನೀನು ಯಾವ್ದೋ ಒಂದು ಇಷ್ಟವಾಗ್ದಿರೋ ಸ್ವೀಟ್ ಮಾಡಿದ್ರೆ ಈಗ ಇದು ತಿನ್ಬೇಕು, ನೀನು ಹಂಗೆಲ್ಲ ಮಾಡ್ಬಾರ್ದು, ಕೊಟ್ಟಿದ್ದನ್ ತಿನ್ಬೇಕು, ಎಲ್ಲಾ ತರ ತಿನ್ಬೇಕು ಅಂತ. ಇನ್ಯಾವ್ದೋ ನಮಗ್ ಇಷ್ಟ ಆಗಿದ್ದನ್ನ ಇನ್ನೊಂದ್ ಜಾಸ್ತಿ ತಿಂದ್ರೆ ಯಾಕೆ ತಿಂತೀಯಾ ಅಂತ ಕೇಳೋರು. ಒಂದ್ ಕಡೆ ತಿನ್ಬೇಕು ಅಂತ ಹೇಳೋರು, ಇನ್ನೊಂದ್ ಕಡೆ ತಿನ್ಬೇಡ ಅಂತ ಹೇಳೋರು. ಸೊ ಈ ತರದನ್ನ ಅಬ್ಸರ್ವ್ ಮಾಡ್ಕೊಂಡು ಅದು ಹ್ಯೂಮನ್ ಬಿಹೇವಿಯರ್ ಮೇಲೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಅದ್ರ ಜೊತೆಗೆ ನನಗೆ ಚಿಕ್ಕವಳಿಂದ ಐ ಥಿಂಕ್ ಐ ಹ್ಯಾವ್ ಸೀನ್ ಮೆಂಟಲಿ ಇಲ್ ಪೀಪಲ್. ಅಂದ್ರೆ ತುಂಬಾ ವಿಟ್ನೆಸ್ ಮಾಡಿದ್ದೆ ಈ ತರದ್ದು ತುಂಬಾ ಸಣ್ಣ ವಯಸ್ಸಲ್ಲಿ. ಫಾರ್ ಎಕ್ಸಾಂಪಲ್ ನಾನು 5 ವರ್ಷ ಇದ್ದಾಗ ನಾನ್ ಯಾವ್ದೋ ಊರ್ಗ್ ಹೋಗಿದ್ದಾಗ ಐ ವಿಟ್ನೆಸ್ಡ್ ಅಣ್ಣ ತಮ್ಮಂದ್ರು ತುಂಬಾ ವೆಪನ್ಸ್ ಎಲ್ಲ ಹಿಡ್ಕೊಂಡು ತುಂಬಾ ವಯೋಲೆಂಟ್ ಆಗಿ ಜಗಳ ಆಡೋದನ್ನ ನಾನ್ ನೋಡಿದ್ದೆ. ನಮ್ಮ ಮನೇಲೆಲ್ಲ ಹೆಂಗ್ ಬೆಳ್ಸಿರ್ತಾ ಇದ್ರು, ನೀವು ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ರೆ ತುಂಬಾ ಪ್ರೀತಿಯಿಂದ ಇರ್ಬೇಕು ಅಂತ. ನಾನು ಒಬ್ಳೆ ಮಗಳು. ನಮ್ಮ ಮನೇಲಿ ಹೆಂಗೆ ಅಂದ್ರೆ ನನ್ ಕಸಿನ್ಸ್ ಜೊತೆ ಎಲ್ಲ ಅಂದ್ರೆ ಕಸಿನ್ಸ್ ಜೊತೆನೂ ಎಲ್ಲ ತುಂಬಾ ಪ್ರೀತಿಯಿಂದ ಇರ್ಬೇಕು, ಮನೆಯವ್ರನ್ನೆಲ್ಲ ಕೇರ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು ಅಂತ. ಕ್ವೆಶನ್, ಅಯ್ಯೋ ಸ್ವಂತ ಅಣ್ಣ ತಮ್ಮಂದ್ರಾಗ್ಬಿಟ್ಟು ಹೇಗೆ ಈ ತರ ಜಗಳ ಆಡಕ ಯಾಕೆ ಮಾಡ್ತಾ ಇದ್ದಾರೆ? ನಂಗಲ್ಲಿ 5 ವರ್ಷದಲ್ಲಿ ಆ ಜಗಳ ನೋಡಿದ್ರೆ ಭಯ ಅನ್ನೋದಕ್ಕಿಂತ ಇದೊಂದು ಕ್ಯೂರಿಯಾಸಿಟಿ, ಈ ಪ್ರಶ್ನೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅದಿರ್ಬೋದು. ಇನ್ನೊಂದು ಊರಲ್ಲಿ ಇದ್ದಾಗ ನಮ್ ಮನೆ ಹತ್ರ ಒಂದು ಅಜ್ಜಿ ಇದ್ರು. ಅಜ್ಜಿ ಒಂದು ಜಾಯಿಂಟ್ ಫ್ಯಾಮಿಲಿ ತರ ಎಲ್ಲ ಮನೆ ಡಿವೈಡ್ ಆಗಿ ಅಣ್ಣ ತಮ್ಮಂದ್ರೆಲ್ಲ ಸೆಪರೇಟ್ ಆಗಿದ್ರು, ಬಟ್ ಸ್ಟಿಲ್ ಆನ್ ದ ಸೇಮ್ ಬಿಲ್ಡಿಂಗ್. ಅಜ್ಜಿಗೆ ಏನೋ ಪ್ರಾಬ್ಲಮ್ ಇತ್ತು. ಅಜ್ಜಿಗೆ ಕೈಗೆ ಚೈನ್ ಹಾಕ್ಬಿಟ್ಟಿದ್ರು. ಚೈನ್ ಹಾಕ್ಬಿಟ್ಟು ಅವ್ರದ್ದು ದೊಡ್ಡ ವಿಂಡೋ ಇತ್ತು, ಗ್ರಿಲ್ ವಿಂಡೋಗೆ ಚೈನ್ ಕಟ್ಬಿಟ್ಟಿದ್ರು. ಸೊ ಅಜ್ಜಿಗೆ ಊಟ ತಿಂಡಿ ಎಲ್ಲ ಅವರೇ ಸಪ್ಲೈ ಮಾಡೋರು. ಅಜ್ಜಿಗೆ ಅವಾಗ ಸರಿಯಾಗಿ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಶಿ ವಾಸ್ ಅರೌಂಡ್ 60-70 ಇರ್ಬೋದು. ಅವರು ಒಂಥರ ನೋವಿಂದ ನರಳೋರು. ಎಷ್ಟೊಂದ್ ಸತಿ ಕರಿಬೇಕು ಅಂದ್ರೆ ಕರಿಯಕ್ಕೆ ಒಂಥರ ಕೂಗೋರು. ಅದು ನನಗೆ ತುಂಬಾ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಒಂದು ಇವ್ರಿಗೆ ಯಾಕೆ ಈ ತರ ಚೈನ್ ಹಾಕಿ ಕಟ್ಟಾಕಿದ್ದಾರೆ, ಆಮೇಲೆ ಇವ್ರಿಗೆ ಏನಾಗಿದೆ, ಆಮೇಲೆ ಅವ್ರ ಮನೆಯವ್ರು ಯಾಕೆ ಈ ತರ ಇವ್ರನ್ನ ನಡೆಸ್ಕೋತಾ ಇದ್ದಾರೆ. ಈ ತರ ಪ್ರಶ್ನೆಗಳು ನನ್ಗೆ ಸಣ್ಣ ವಯಸ್ಸಲ್ಲಿ ಹೇಳ್ತಾ ಇತ್ತು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇನ್ನೊಂದು ಊರಲ್ಲಿದ್ದಾಗ, ನಾನು ತುಂಬಾ ಬೇರೆ ಬೇರೆ ಊರಲ್ಲಿ ಓದ್ದವಳು. ನಮ್ಮ ಅಪ್ಪಂಗೆ ಗೌರ್ಮೆಂಟ್ ಜಾಬ್ ಇತ್ತು. ಸೊ ಟ್ರಾನ್ಸ್ಫರ್ ಆಗ್ತಾನೆ ಇತ್ತು 3 ವರ್ಷಕ್ಕೆ. ಇನ್ನೊಂದು ಊರಲ್ಲಿ ಎಲ್ಲ ಸಣ್ಣ ಊರುಗಳು, ಅಂದ್ರೆ ಒಂದು ಶಾಪಿಂಗ್ ಸ್ಟ್ರೀಟ್ ಅಂದ್ರೆ ಒಂದೇ ಇರ್ತಾ ಇತ್ತು ಊರಿಗೆ. ಸೊ ಆ ಶಾಪಿಂಗ್ ಸ್ಟ್ರೀಟ್ ಹೋದಾಗೆಲ್ಲ ನಾವ್ ಏನ್ ನೋಡ್ತಾ ಇದ್ವಿ ಅಂದ್ರೆ, ಒಬ್ಬ ಮಿಡಲ್ ಏಜ್ಡ್ ಮ್ಯಾನ್ ಈ ಒಂದು ಗೋಣಿ ಚೀಲ ಇರುತ್ತಲ್ಲ, ಗೋಣಿ ಚೀಲ ಹಾಕೊಂಡಿರೋನು. ಅವನು ಬೇರೆ ಬಟ್ಟೆ ಹಾಕೊಂಡಿರ್ತಾ ಇರ್ಲಿಲ್ಲ. ಆ ಗೋಣಿ ಚೀಲಕ್ಕೆ ಕತ್ತಿಗೆ ಮತ್ತೆ ಕೈಗೆ ಕಟ್ ಮಾಡ್ಬಿಟ್ಟು ಹಿಂಗ್ ಹಾಕೊಂಡು ಓಡಾಡ್ತಾ ಇರೋನು. ಅವನ್ ಪಾಡಿಗೆ ಅವನವನೇ ಮಾತಾಡ್ಕೊಳ್ಳೋನು, ಅವನವನೇ ನಗೋನು. ಎಷ್ಟೊಂದ್ ಜನ ಅವ್ನ್ ಬರ್ತಿದ್ದಂಗೆ ಓಡೋಗೋರು ಹೆದರ್ಕೊಂಡು. ನಮ್ಮಮ್ಮ ನನ್ಗೆ ಹೇಳಿದ್ರು, ಆತರ ಎದುರಿಗೆ ಅವನು ಬಂದ್ರೆ ನೀನು ಅವನನ್ನ ದಿಟ್ಟಿಸ್ ನೋಡ್ಬೇಡ, ನಿನ್ ಪಾಡಿಗೆ ನೀನ್ ನಾರ್ಮಲ್ ಆಗಿ ಹೊಟ್ಟೋಗು ಹಂಗೆ ಅಂತ ಹೇಳಿದ್ರು. ಆತರ ಒಂದಿನ ನಾನು ನನ್ ಕಸಿನ್ ಬರ್ತಾ ಇರ್ಬೇಕಾದ್ರೆ ನನ್ನ ಅವನು ಹಿಂಗ್ ನಾವು ಬರ್ತಾ ಇದ್ವಿ, ನಮ್ ಹಿಂದೆ ಬಂದಿದ್ದಾನೆ. ಪಕ್ಕದಲ್ಲಿ ಬಂದು ನನ್ ಹೆಗಲ್ ಮೇಲೆ ಹಿಂಗೆ ಕೈ ಇಟ್ಟಿದ್ದಾನೆ. ನನಗ್ ಮುಂಚೆ ನನ್ ಕಸಿನ್ ನೋಡ್ಬಿಟ್ಟು ಅವಳು ನನ್ ಕೈ ಗಟ್ಟಿ ಹಿಡ್ಕೊಂಡು ಹೆದರ್ಕೊಂಡ್ಬಿಟ್ಲ ಅವಳು. ನಾನ್ ಏನಂತ ಹಿಂಗ್ ತಿರುಗ್ ನೋಡ್ದೆ, ಅವನು ಅಂದ್ರೆ ಸಡನ್ ಫೇಸ್ ಟು ಫೇಸ್ ಇದು ನನಗೆ ಅಂದ್ರೆ ಭಯಕ್ಕಿಂತ ಒಂಥರ ಅಂದ್ರೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಅನ್ನೋ ತರ ಅವ್ನು ಒಂದ್ಸತಿ ನನ್ ನೋಡ್ ನಕ್ಬಿಟ್ಟು ನಾನೇನು ಎಕ್ಸ್ಪ್ರೆಷನ್ನೇ ಕೊಡ್ಲಿಲ್ಲ, ಹೊಟ್ಟೋದ ಹಂಗೇನೆ. ಅಲ್ಲೂ ಅಷ್ಟೇ ನನ್ಗೆ ಈ ತರ ಕ್ಯಾರೆಕ್ಟರ್ಸ್ ನಾನು ನೋಡ್ತಾನೆ ನನಗೆ ಅದ್ರ ಮೇಲೆ ಒಂಥರ ಕ್ಯೂರಿಯಾಸಿಟಿ. ಯಾಕೆ ಮಾಡ್ತಾರೆ, ಯಾಕೆ ಇವನು ಈ ತರ ಮಾಮೂಲಿ ತರ ಬಟ್ಟೆ ಹಾಕೊಳಲ್ಲ, ಗೋಣಿ ಚೀಲ ಹಾಕೊಂಡು ಹುಚ್ಚ ಅಂತ ಹೇಳೋರು. ಹಂಗಂದ್ರೆ ಯಾಕೆ, ಯಾರು ನಾರ್ಮಲ್ ಆಗಿರೋರು ಈ ತರ ಮಾಡೋದಿಲ್ಲ. ಆದ್ರೆ ಅವನು ಆ ಸ್ಟೇಟ್ಗೆ ತಲುಪಕ್ ಏನಾಗಿದೆ, ಯಾವ ಕಾರಣದಿಂದ ಅಂದ್ರೆ ಇದು ಸಣ್ಣ ಇದ್ದಾಗ ಪ್ರಾಬಬ್ಲಿ ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾ ಇರ್ಲಿಲ್ಲ. ಬಟ್ ಆ ಕ್ಯೂರಿಯಾಸಿಟಿ ಒಂದು ನನಗೆ ಯಾವಾಗ್ಲೂ ಇರ್ತಾ ಇತ್ತು. ಸೊ ಅದು ಹಂಗೆ ನಾನು IT ಫೀಲ್ಡ್ ಅಲ್ಲಿ 16 ವರ್ಷ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನಗೆ ಬೇರೆ ಬೇರೆ ಕಂಪನಿಗಳಿಂದ ಟ್ರಾವೆಲ್ ಮಾಡೋ ಆಪರ್ಚುನಿಟಿ ಸಿಗ್ತಾ ಇತ್ತು.
ಟ್ರಾವೆಲ್, ನಾನು ಯುರೋಪ್ ಇದಕ್ಕೆ ಹೋಗ್ತಾ ಇದ್ದೆ, ಆಮ್ಸ್ಟರ್ಡ್ಯಾಮ್ಗೆ, ನೆದರ್ಲ್ಯಾಂಡ್ಸ್ಗೆ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇದ್ದೆ, ಗೆ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ನನ್ಗೆ ತುಂಬಾ ಬೇರೆ ಬೇರೆ ಕಲ್ಚರ್ ಜನ ನನಗೆ ಮೀಟ್ ಮಾಡಕ್ ಸಿಗ್ತಾ ಇದ್ರು. ನಾನು ಯುರೋಪ್ ಹೋಗ್ತಾ ಇದ್ದಾಗ ಐ ಯೂಸ್ ಟು ಕ್ಲೋಸ್ಲಿ ಇಂಟರಾಕ್ಟ್ ವಿತ್ ಡಚ್ ಪೀಪಲ್, ರೊಮೇನಿಯನ್ಸ್. ಅವರೆಲ್ಲ ನನ್ಗೆ ಅಂದ್ರೆ ಅವ್ರ ಮನೆಗೆ ವಿಸಿಟ್ ಮಾಡ್ತಾ ಇದ್ವಿ, ಡಿನ್ನರ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಅವಾಗೆಲ್ಲ ಅಂತಂದ್ರೆ ಲಾಟ್ ಆಫ್ ಥಿಂಗ್ಸ್ ದೇ ಯೂಸ್ ಟು ಶೇರ್ ಅಬೌಟ್ ದೇರ್ ಕಲ್ಚರ್, ನಾವು ನಮ್ ಕಲ್ಚರ್ ಬಗ್ಗೆ ಶೇರ್ ಮಾಡ್ಕೋತಾ ಇದ್ವಿ. ಆ ತರ ಆದಾಗ ಮತ್ತೆ ಎಲ್ಲೋ ಒಂದು 2012 ಹಂಗೆ ನನಗೆ ಈ ಸಣ್ಣವಳಿದ್ದಾಗ ಈ ಒಂದು ಪ್ರಶ್ನೆಗಳು ಎಷ್ಟು ಕಾಡ್ತಾ ಇತ್ತು, ಅದು ಬೇರೆ ಬೇರೆ ಕಲ್ಚರಲ್ ಪೀಪಲ್ ನ ನೋಡಿದಾಗ, ಅಥವಾ ನಮ್ ದೇಶದವರೇ ಹೊರ ದೇಶದಲ್ಲಿ ಸೆಟ್ಲ್ ಆಗಿರೋರ್ನ ನೋಡಿದಾಗ, ಅವ್ರ ಲೈಫ್ ಸ್ಟೈಲ್, ಅವ್ರ ಥಾಟ್ ಪ್ರಾಸೆಸ್ ನೋಡಿದಾಗ ಮತ್ತೆ ಸಮ್ವೇರ್ ಇಟ್ ಸ್ಟಾರ್ಟೆಡ್, ಈ ಪ್ರಶ್ನೆ ನನಗೆ ಕಾಡಕ್ಕೆ ಶುರು ಮಾಡ್ತು. ಅವಾಗ ಫಸ್ಟ್ ನನಗೆ ಒಂದು ಓಪನಿಂಗ್ ಟು ಸೈಕಾಲಜಿ ಅಂದ್ರೆ, ಒಂದು ನನ್ನ ಫ್ರೆಂಡ್ ಒಬ್ರು ನನಗೆ ಒಂದು ಪುಸ್ತಕನ, ನಾನು ಈ ವಿಷಯನ ಪದೇ ಪದೇ ಮಾತಾಡ್ತಿದ್ದೆ ಅನ್ಬಿಟ್ಟು, ಮೋಸ್ಟ್ಲಿ ನಿಮ್ಗೆ ಸೈಕಾಲಜಿನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಬೈ ಡೇನಿಯಲ್ ಗೋಲ್ಮನ್ ಅಂತ ಇದೊಂದು ಪುಸ್ತಕ ಓದಿ ನೀವು ಅಂತ ಹೇಳಿದ್ರು. ಸೊ ನಾನು ಹೇಳ್ಬೋದು ಅದು ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಸೈಕಾಲಜಿ ಜರ್ನಿ ಅಂತ. ವಾವ್. ಐ ಥಿಂಕ್ ಎಷ್ಟೋ ನೀವು ಕೊಟ್ಟಿದ್ದ ಉದಾಹರಣೆಗಳು ಅಥವಾ ಈ ಸನ್ನಿವೇಶಗಳೆಲ್ಲ ನೋಡಿದ್ರೆ, ಈ ಹಳೆ ಕಾಲದಲ್ಲಿ ಮೂವೀಸ್ ಅಲ್ಲಿ ತೋರಿಸ್ತಾ ಇದ್ದು ದಟ್ ವಾಸ್ ಹೌ ಇಟ್ ವಾಸ್. ಮೆಂಟಲ್ ಹೆಲ್ತ್ ಅಂಡ್ ಐ ಥಿಂಕ್ ಮೆಂಟಲಿ ಇಲ್ ಅಂಡ್ ಮೆಂಟಲ್ ಹೆಲ್ತ್ ಗೆ ಸಾಕಷ್ಟು ಬ್ಯಾಂಡ್ವಿಡ್ತ್ ಆಫ್ ಡಿಫರೆನ್ಸ್ ಇದೆ. ಈಗ ನಾವು ಡಿಪ್ರೆಷನ್, ADHD, ADD, ಸ್ಪೆಕ್ಟ್ರಾ, ಆಟಿಸಮ್ ಏನೇನ್ ಹೇಳ್ತೇವೆ, ವರ್ಸಸ್ ಸಂಬಡಿ ಹೂ ಇಸ್ ಕಂಪ್ಲೀಟ್ಲಿ ಇನ್ ಅ ಸ್ಪೇಸ್ ವೇರ್ ಮೆಂಟಲಿ ಇಲ್. ಮೆಂಟಲ್ ಇಲ್ನೆಸ್ ಅಂಡ್ ಮೆಂಟಲಿ ಇಲ್ಗೂ ಸಾಕಷ್ಟು ಸ್ಪೆಕ್ಟ್ರಾ ಡಿಫರೆನ್ಸ್ ಇದೆ ಅಂತ. ಹೌದು, ಖಂಡಿತ. ಅಂದ್ರೆ ಈಗ ಮೂರ್ ತರ ಹೇಳ್ಬೋದು ಅನ್ಸುತ್ತೆ ನನ್ ಕೇಳಿದ್ರೆ. ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಆರೋಗ್ಯ, ಸಂಬಡಿ ಇಸ್ ಹೆಲ್ದಿ. ನನ್ಗೆ ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ, ಫಿಸಿಕಲ್ ಹೆಲ್ತ್ ಗೆ ಕಂಪೇರ್ ಮಾಡಿ ಹೇಳೋದು. ಈಗ ಹೇಗೆ ಫಿಸಿಕಲ್ ಹೆಲ್ತ್ ಅಂದ್ರೆ ಫಿಸಿಕಲಿ ಹೆಲ್ತಿ ಇರ್ತೀವಿ, ಹಾಗೆ ಮೆಂಟಲಿ ಹೆಲ್ತಿ. ಮೆಂಟಲ್ ಹೆಲ್ತ್ ಅಂದ್ರೆ ಏನು ಅಂದ್ರೆ, ಫಸ್ಟ್ ಮೆಂಟಲ್ ಹೆಲ್ತ್ ರಿವಾಲ್ವ್ಸ್ ಅರೌಂಡ್ ಅವರ್ ಥಾಟ್ಸ್, ಇಮೋಷನ್ಸ್ ಅಂಡ್ ಬಿಹೇವಿಯರ್. ಸೊ ಇದು ಯಾವಾಗ ಏರುಪೇರ್ ಆಗತ್ತೆ, ಅವಾಗ ನಮ್ಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಬರತ್ತೆ ಅಂತ. ಸೊ ಮೆಂಟಲ್ ಹೆಲ್ತ್ ಇಶ್ಯೂ ಅಂದಾಗ ಈಗ ಎಲ್ಲಿಂದ ರೇಂಜ್ ಹೆಂಗೆ, ನೀವ್ ಹೇಳ್ದಂಗೆ ತುಂಬಾ ಬ್ಯಾಂಡ್ವಿಡ್ತ್ ಜಾಸ್ತಿ ಇದೆನಾ ಹೇಳ್ದಂಗೆ. ಸೊ ಈಗ ನಮ್ಗೆ ಒಂಚೂರು ಏನೋ ಕೆಮ್ಮು ಬರತ್ತೆ, ಏನೋ ಸ್ವಲ್ಪ ಸಣ್ಣ ಗಂಟ್ಲು ನೋವು ಬರತ್ತೆ, ಮನೆಯಲ್ಲಿ ಏನೋ ಕಷಾಯ ಮಾಡ್ಕೊಂಡ್ ಕುಡಿತೀವಿ, ವಾಸಿ ಆಗ್ಬಿಡತ್ತೆ. ಅದೇ ಕೆಮ್ಮು ಸ್ವಲ್ಪ ಜಾಸ್ತಿ ದಿನ ಇರುತ್ತೆ, ಕಫ ಬರ್ತಾ ಇರುತ್ತೆ. ಸೊ ಅವಾಗ ನಾವು ಕಷಾಯ ವರ್ಕ್ ಆಗ್ತಾ ಇಲ್ಲ, ಪ್ರಾಬಬಲಿ ನಮಗ್ ಗೊತ್ತಿರೋದೊಂದು ಸಿರಪ್ ತಗೋಬಹುದು, ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಹುದು. ಅದ್ರಿಂದನೂ ಮುಂದಕ್ಕೆ ವಾಸಿ ಆಗ್ತಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಮೆಡಿಸಿನ್ಸ್ ಕೊಡ್ಬೋದು, ಇಂಜೆಕ್ಷನ್ ಕೊಡ್ಬೋದು, ವಾಸಿ ಆಗ್ಬೋದು. ಇಲ್ಲ ಪ್ರಾಬಬ್ಲಿ ದಟ್ ಕ್ಯಾನ್ ಆಲ್ಸೋ ಟರ್ನ್ ಇಂಟು ನಿಮೋನಿಯಾ ಅಲ್ವಾ. ಸೊ ಅಂದ್ರೆ ಫಿಸಿಕಲ್ ಇಲ್ನೆಸ್ ಅಂದಾಗ ಹೇಗೆ ನಮ್ಗೆ ಒಂದು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದವರೆಗೂ ಆಗತ್ತೆ ಅಂತ ಇರತ್ತೆ, ಮೆಂಟಲ್ ಇಲ್ನೆಸ್ ಅಲ್ಲೂ ಹಾಗೇನೆ. ಅಂದ್ರೆ ಕೆಲವೊಂದು ಯಾವ್ದೋ ಒಂದು ಇನ್ಸಿಡೆಂಟ್ ಆಗ್ಬೋದು ನಮ್ ಲೈಫ್ ಅಲ್ಲಿ, ಬೇಜಾರಾಗ್ಬೋದು, ಅದರಿಂದ ಸಿಟ್ಟು ಬರ್ಬೋದು, ದುಃಖ ಆಗ್ಬೋದು. ಅದನ್ನ ನಾವೇ ಒಂದು ಅಂದ್ರೆ ಕಷಾಯ ಮಾಡ್ಕೊಂಡು ಕುಡ್ದಾಗ ಕೆಮ್ಮು ಹೆಂಗ್ ವಾಸಿ ಆಗತ್ತೆ, ಆತರ ನಾವೇ ಕೆಲವೊಂದು ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ನಮಗ್ ನಾವೇ ನ್ಯಾಚುರಲಿ ವಾಸಿ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದಾಗ ಪ್ರಾಬಬಲಿ ನಾವು ಕೌನ್ಸಿಲರ್ ಹತ್ರ ಹೋಗ್ಬೇಕಾಗತ್ತೆ. ಅದಕ್ಕಿಂತ ಅದು ಜಾಸ್ತಿ ಆದಾಗ ಮೇ ಬಿ ಡಾಕ್ಟರ್ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಇನ್ನೂ ಜಾಸ್ತಿ ಆದ್ರೆ ಅದಕ್ಕೆ ಅಡ್ಮಿಷನ್ ಬೇಕಾಗಬಹುದು. ಹಾಗೆ ಅಂದ್ರೆ ಅದು ಡಿಗ್ರಿ ಆಫ್ ಇಲ್ನೆಸ್ ಕ್ಯಾನ್ ವೇರಿ. ಸೊ ಹಾಗೆ ಇರುತ್ತೆ. ಅಂದ್ರೆ ನಾವು ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ, ಜನಕ್ಕೆ ಏನ್ ಅನ್ಸುತ್ತೆ, ಮೆಂಟಲ್ ಇಲ್ನೆಸ್ ಅನ್ಬಿಟ್ಟೆ ತಕ್ಷಣ ಪೀಕ್ ಆಗೆ ಹೋಗ್ಬಿಡ್ತೀವಿ ನಾವು. ಜನದ್ದು ಅರ್ಥ ಮಾಡ್ಕೊಳ್ಳೋದು ಹಾಗೆ ಇದೆ. ಅಂದ್ರೆ ಹುಚ್ಚ, ಆ ತರಾನೇ ಹುಚ್ಚಿಡ್ದ್ಬಿಟ್ಟಿದೆ ಅನ್ಕೋತಾರೆ ಮೆಂಟಲ್ ಇಲ್ನೆಸ್ ಅನ್ಬಿಟ್ರೆ. ಅದೇ ಕಾರಣಕ್ಕೆ ಲಾಟ್ ಆಫ್ ಸ್ಟಿಗ್ಮಾ ಇದೆ ಅಲ್ವಾ. ನಮ್ಮಲ್ಲೆಲ್ಲಾ ಜನ ಟ್ರೀಟ್ಮೆಂಟ್ ತಗೊಳಲ್ಲ, ಥೆರಪಿ ತಗೊಳಲ್ಲ, ಕೌನ್ಸಿಲಿಂಗ್ ಗೆ ಬರಕ್ಕೆ ಹೆದರ್ಕೋತಾರೆ. ಈವನ್ ಡಾಕ್ಟರ್, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಕ್ ಹೆದರ್ಕೋತಾರೆ. ಲಾಟ್ ಆಫ್ ಸ್ಟಿಗ್ಮಾ ಇಸ್ ದೇರ್. ತುಂಬಾ ಮಿತ್ಸ್. ಅಂದ್ರೆ ಈಗ ಡಾಕ್ಟರ್ ಮೆಡಿಸನ್ ಕೊಟ್ಟಿದ್ರೆ, ಮೆಡಿಸನ್ ತಗೊಂಡ್ಬಿಟ್ರೆ ಅಡಿಕ್ಷನ್ ಆಗ್ಬಿಡುತ್ತೆ, ಬೇಡ ಅಂತ ಮೆಡಿಸನ್ನೇ ತಗೊಳ್ಳೋದಿಲ್ಲ ಎಷ್ಟೊಂದ್ ಜನ. ಅದ್ರಿಂದ ಆ ಕಾಯಿಲೆ ಅಗ್ರಿವೇಟ್ ಆಗಿ ಇನ್ನೂ ವಿಕೋಪಕ್ಕೆ ಹೋಗ್ಬೋದು. ಈ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ.
ಸೊ ಈ ಫೀಲ್ಡ್ ಗೆ ನೀವು ಎಂಟರ್ ಆಗ್ತೀರಾ. ಸೊ ಜನರಲಿ ಅಂಡರ್ಸ್ಟ್ಯಾಂಡಿಂಗ್ ಐ ಟಿ ಅಲ್ಲಿ ಬಂದಿದ್ದೀರಾ. ಸೊ ಯು ಹ್ಯಾಡ್ ದಟ್ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್. ಈಗ ಓದಿದ್ವಿ ದೆನ್ ಕಮಿಂಗ್ ಟು ಐ ಟಿ ಬಿನ್ ದೇ ಫಾರ್ ಅ ಲಾಂಗ್ ಟೈಮ್. ಅಂಡ್ ಈ ಟ್ರಾನ್ಸಿಷನ್ ಈ ಕಡೆ ಯು ವಿಲ್ ಗೆಟ್ ಇನ್ ಟು ದ ಹೋಲ್ ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ ಅಂದಾಗ ಹೌ ಡಿಡ್ ದಟ್ ರಿಯಾಕ್ಷನ್ ಅಟ್ ದ ಫ್ಯಾಮಿಲಿ ಸರ್ಕಲ್ಸ್ ಹ್ಯಾಪನ್? ಹಾ, ಅಂದ್ರೆ ಅದು ಸಡನ್ ಡಿಸಿಷನ್ ಏನಲ್ಲ. ಇಟ್ಸ್ ಓವರ್ ಎ ಪೀರಿಯಡ್ ಆಫ್ 7 years ಪ್ರಿಪರೇಷನ್ ನಂಗೆ ಟ್ರಾನ್ಸಿಷನ್. ಯಾಕೆ ಅಂತಂದ್ರೆ ನಾನು ಓದಿದ್ದೆ ಏನೋ, ಮಾಡ್ತಾ ಇದ್ದಿದ್ದೆ ಏನೋ, ಇಲ್ಲಿ ಮಾಡ್ಬೇಕು ಅನ್ಸಿದ್ದೆ ಏನೋ. ಬಟ್ ನನಗೂ ಕಾಂಕ್ರೀಟ್ ಆಗಿ ಇದೇ ಡೈರೆಕ್ಷನ್ ಹೋಗ್ಬೇಕು ಅಂತ ಅನ್ಸಕ್ಕೆ ನಾನು 3 ವರ್ಷ ತಗೊಂಡೆ ಯೋಚನೆ ಅಂದ್ರೆ ಅದು ನಾನು ರಿಪೀಟೆಡ್ ಆಗ ಐ ಯೂಸ್ ಟು ಗೋ ಬ್ಯಾಕ್ ಟು ಸೈಕಾಲಜಿ. ನಾನು ಅದೇ ಏನೋ ಅದ್ರ ಬಗ್ಗೆ ಓದೋದು, ಯಾವ್ದೋ ಕೋರ್ಸ್, ಇನ್ನೇನೋ ಸೆಮಿನಾರ್ ಅಟೆಂಡ್ ಮಾಡೋದು, ಹಿಂಗೆ ನಡೀತಾ ಇತ್ತು. ಸೊ 2012 ಅಲ್ಲಿ ಅದು ಶುರುವಾಗಿದ್ದು ಆಲ್ಮೋಸ್ಟ್ 2016ಗೆ ನನಗೆ ಕ್ಲಾರಿಟಿ ಸಿಕ್ತು. ಓ, ನಾನು ಇದೇ ಡೈರೆಕ್ಷನ್ಗೆ ಹೋಗ್ಬೇಕು, ಫೋಕಸ್ಡ್ ಪ್ರಿಪರೇಷನ್ ಮಾಡ್ಬೇಕು ಅಂತ. ಅವಾಗ ಐ ಫೌಂಡ್ ಅ ಮೆಂಟರ್, ಅದಕ್ಕೆ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗಕ್ಕೆ. ದಟ್ ರಿಯಲಿ ಹೆಲ್ಪ್ ಮೀ. ಅದಕ್ಕೆ ಈಗ ಆ ತರ ಕರಿಯರ್ ಸ್ವಿಚ್ ಮಾಡ್ಬೇಕಾದ್ರೆ ನಾನು ಐ ಹ್ಯಾಡ್ ಟು ಪ್ರಿಪೇರ್ ಮೈ ಸೆಲ್ಫ್ ಫ್ರಮ್ ಸ್ಕಿಲ್ಸ್ ಪರ್ಸ್ಪೆಕ್ಟಿವ್. ಸೊ ಒಂದು ಫೈನಾನ್ಷಿಯಲಿ ನಾನು ರೆಡಿ ಆಗ್ಬೇಕಾಗಿತ್ತು. ನನಗೆ ಬೇರೆ ಕಡೆ ಹೋಗಿ ಬೇರೆಯವ್ರ ಹತ್ರ ಪ್ರಾಕ್ಟೀಸ್ ಮಾಡೋ ಪ್ಲಾನ್ ಇರ್ಲಿಲ್ಲ ನನಗೆ. ನಾನೇ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಾನ್ಷಿಯಲಿ ನಾನು ಅದಕ್ಕೆ ರೆಡಿ ಇರ್ಬೇಕಾಗಿತ್ತು ಟು ಎಂಟರ್ ದಟ್ ಆಂಟ್ರಪ್ರಿನರ್ ಜರ್ನಿ. ದೆನ್ ಫ್ಯಾಮಿಲಿ ಅಂಡ್ ಸೊಸೈಟಿ ಪ್ರೆಷರ್ಸ್, ಸೋಷಿಯಲ್ ಪ್ರೆಷರ್ಸ್ ಇರುತ್ತೆ. ನಾವು ಐ ಟಿ ಜಾಬ್ ಬಿಟ್ಬಿಟ್ರೆ ಹೆಂಗೆ ಎಲ್ಲ ಪ್ರಶ್ನೆ ಕೇಳ್ತಾರೆ, ಯಾಕೆ ಹಿಂಗೆ ಅಂತೆಲ್ಲ. ಸೊ ಏನ್ ಮಾಡ್ದೆ ನಾನು, ಐ ಸ್ಲೋಲಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಮೈ ಫ್ಯಾಮಿಲಿ. ಅಂದ್ರೆ ಅವ್ರಿಗೆ ನಾನು ಈ ತರ 4 ವರ್ಷ ನಂದು ಪ್ಲಾನ್ ಇತ್ತು. 2016 ಅಲ್ಲಿ ಡಿಸೈಡ್ ಮಾಡಿದಳು 2021 ಹಂಗೆ ನಾನು ಕಂಪ್ಲೀಟ್ ಸ್ವಿಚ್ ಮಾಡ್ಬೇಕು ಅಂತಿದ್ದು. ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ದೆಮ್ ಸ್ಲೋಲಿ, ಹೇಗೆ ಅಂದ್ರೆ ನನ್ಗೆ ಈ ತರ ಇಂಟ್ರೆಸ್ಟ್ ಇದೆ ಮಾಡ್ಬೇಕು ಅಂತ. ಇನಿಷಿಯಲಿ ಎಲ್ಲ ನೋಬಡಿ ಎಕ್ಸೆಪ್ಟ್ ಫಾರ್ ಮೈ ಬ್ರದರ್, ಐ ಥಿಂಕ್ ನಮ್ ಪೇರೆಂಟ್ಸ್ಗೆಲ್ಲ ಅಷ್ಟೊಂದು ನನ್ ಸೀರಿಯಸ್ನೆಸ್ ಗೊತ್ತಿರ್ಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೆ. ದೆನ್ ಐ ಯೂಸ್ ಟು ಎನ್ರೋಲ್ ಫಾರ್ ಸಮ್ ಕೋರ್ಸಸ್. ನಾನು ಮಾಸ್ಟರ್ಸ್ ಇನ್ ಸೈಕಾಲಜಿ ತಗೊಂಡು ಪಿ ಜಿ ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ತಗೊಂಡಿದ್ದೆ. ಇದು ಶಿವಮೊಗ್ಗದಲ್ಲಿ ಡಾಕ್ಟರ್ ಅಶೋಕ್ ಪೈ ಅವ್ರದ್ದೊಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ತಗೊಂಡಿದ್ದೆ. ಅಲ್ಲಿ ನಾನು 2 ವರ್ಷ ಮಲ್ಟಿಪಲ್ ವಿಸಿಟ್ಸ್ ಫಾರ್ ಮಾನಸ ನರ್ಸಿಂಗ್ ಹೋಮ್, ಮೆಂಟಲ್ ಹೆಲ್ತ್ ಸೆಂಟರ್, ಅದು ಅಲ್ಲಿ ಹೋಗ್ತಾ ಇದ್ದೆ ನಾನು. ಅವ್ರದೆಲ್ಲ ನೋಡ್ತಾ ಇದ್ರು. ಅವ್ರಿಗೆ ಓಕೆ, ಇವಳಿಗೇನೋ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡಿದ್ರು. ಸೊ ಆಲ್ಮೋಸ್ಟ್ 4 years ಅಲ್ಲಿ ಅವ್ರಿಗೆ 4th year ಅವ್ರಿಗೆ ಅರ್ಥ ಆಗಿದ್ದು ನನ್ನ ಸೀರಿಯಸ್ನೆಸ್ ಅಂಡ್ ಮೈ ಕನ್ವಿಕ್ಷನ್ ವೆರಿ ಸ್ಟ್ರಾಂಗ್ಲಿ, ಇದು ಚೇಂಜ್ ಮಾಡ್ತೀನಿ ಅಂತ. ಬಟ್ ನಾನು ಐ ಆಲ್ಸೋ ಶೇರ್ಡ್ ಮೈ ಏನಂದ್ರೆ ಪ್ಲಾನ್ಸ್, ಹೌ ಐ ವಿಲ್ ಮ್ಯಾನೇಜ್ ಮೈ ಎಕ್ಸ್ಪೆನ್ಸಸ್. ಇದು ಹೇಗೆ ಇನ್ಕಮ್ದು ಹೇಗೆ ಇರಬಹುದು, ಇಲ್ಲಿ ಶಿಫ್ಟ್ ಆದ್ಮೇಲೆ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ತರದೆಲ್ಲ ಸ್ವಲ್ಪ ನಮ್ ಪೇರೆಂಟ್ಸ್ಗೆ ಎಸ್ಪೆಷಲಿ ನಾನು ಎಜುಕೇಟ್ ಮಾಡಿದ್ದೆ. ದಟ್ ಕೈಂಡ್ ಆಫ್ ಹೆಲ್ಪ್, ದೇ ವರ್ ವೆರಿ ಸಪೋರ್ಟಿವ್. ಸೋಷಿಯಲ್ ಪ್ರೆಷರ್ಸ್ ಇತ್ತು. ನಾನು ಯಾರತ್ರ ಕ್ಲೋಸ್ ಸರ್ಕಲ್ ಅಲ್ಲಿ ಹೇಳ್ತಾ ಇದ್ದೆ, ನಂಗೆ ಈ ತರ ಪ್ಲಾನ್ ಇದೆ, ಬಿಡ್ತೀನಿ. ಕೇಳೋರು, ಯಾಕ ಅನಿತಾ ನೀನು ಲೈಫ್ ಸ್ಟೈಲ್ ಎಲ್ಲ ಹಾಳಾಗೋಗಲ್ವಾ, ನಿನ್ಗೆ ಈ ತರ ಎಲ್ಲ ಅಂದ್ರೆ ಟ್ರಾವೆಲ್, ನಂಗೆ ತುಂಬಾ ಟ್ರಾವೆಲ್ ಹುಚ್ಚು. ನಂಗೆ ತುಂಬಾ ಇಷ್ಟ ಟ್ರಾವೆಲ್ ಮಾಡಕ್ಕೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಕ್ ಆಗದೆ ಇರ್ಬೋದು, ಯು ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ಲಕ್ಸುರಿ, ಈ ತರ ಎಲ್ಲ ಹೇಳೋರೆ. ನಿಂಗೆ ಇಷ್ಟು EMI ಇದೆ, ಹೆಂಗೆ ಮ್ಯಾನೇಜ್ ಮಾಡ್ತೀಯಾ, ಏನ್ ಮಾಡ್ತೀಯಾ ದುಡ್ಡು ಬರ್ಲಿಲ್ಲ ಅಂದ್ರೆ. ಆಲ್ ದೋ ಸೋಷಿಯಲ್ ಪ್ರೆಷರ್ಸ್ ವರ್ ದೇರ್. ಸೊ ಐ ಯೂಸ್ ಟು ಟೆಲ್ ದೆಮ್, ಹೆಂಗೆ ಅಂತಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಬರೀ ದುಡ್ಡು ರಿಲೇಟೆಡ್ ಅಲ್ಲ. ಸೇ ಪ್ರಾಬಬ್ಲಿ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಇರ್ಬೋದು, ಅಥವಾ ಡೂಯಿಂಗ್ ವಾಟ್ ಯು ರಿಯಲಿ ಲೈಕ್, ವಾಟ್ ಯು ಆರ್ ವೆರಿ ಪ್ಯಾಷನೇಟ್ ಅಬೌಟ್. ನನ್ಗೆ ಅಷ್ಟೊತ್ತಿಗೆ ನಂದು ಪ್ಯಾಷನ್ ಅಂಡ್ ಪರ್ಪಸ್ ಮೆಂಟಲ್ ಹೆಲ್ತ್ ಅಂತ ಅರ್ಥ ಆಗ್ಬಿಟ್ಟಿತ್ತು ನನ್ಗೆ. ಅದು ದ ಜಾಯ್ ಆಫ್ ಅಂಡ್ ಫುಲ್ಫಿಲ್ಮೆಂಟ್ ಆಫ್ ದ ವರ್ಕ್. ಅದಕ್ಕೆ ಅದನ್ನ ಐ ಕುಡ್ ನಾಟ್ ಮೆಷರ್ ಇಟ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಅದು ಒಂದಿತ್ತು. ಅಂಡ್ ಆಲ್ಸೋ ನನ್ಗನ್ಸ್ತಾ ಇತ್ತು, ಸೊ ಹೆಲ್ತ್ ಓಕೆ. ನಾನು ಬೇರೆ ಪ್ರೊಫೆಷನಲ್ ಐ ಟಿಲಿ ಇದ್ರೆ ಐ ಯೂಸ್ ಟು ವರ್ಕ್ 14 hours a day. ನನ್ಗೆ ಬೇರೆ ಏನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ನನ್ಗೆ ಓಕೆ, ಈಗ ನನ್ಗೆ ಒಂದು ವಾಕಿಂಗ್ ಹೋಗಕ್ಕಾಗತ್ತೆ, ಐ ಕ್ಯಾನ್ ಡೂ ಬೇರೆ ಏನಾದ್ರು ಹಾಬಿ ಕ್ಲಾಸಸ್ ಮಾಡ್ಬೇಕು ಅಂತ. ದಟ್ ಈಸ್ ಆಲ್ಸೋ ಲೈಫ್ ಸ್ಟೈಲ್, ನೋ, ಬಟ್ ಯು ಚೂಸ್ ಯುವರ್ ಲೈಫ್ ಸ್ಟೈಲ್ ತಾನೆ. ಸೊ ನಾನ್ ಅವ್ರಿಗೆ ಆ ತರ ಹೇಳ್ತಾ ಇದ್ದೆ. ಎಷ್ಟೊಂದ್ ಜನಕ್ಕೆ ನಾನು ಜಸ್ಟಿಫೈ ಮಾಡ್ಕೊಳಕ್ ಹೋಗ್ತಾ ಇರ್ಲಿಲ್ಲ, ಜಸ್ಟ್ ಸ್ಮೈಲ್ ಮಾಡಿ ಬಿಟ್ಬಿಡ್ತಾ ಇದ್ದೆ. ಬಟ್ ದಟ್ ಪ್ರೆಷರ್ ವಾಸ್ ದೇರ್. ನಾನು ಸ್ವಿಚ್ ಮಾಡಿ 1-2 ವರ್ಷದವರೆಗೂ ಅದು ಇದ್ದೇ ಇತ್ತು.
ಹೊಸದಾಗಿ ಕೇಳಿದ ತಕ್ಷಣ ಎಲ್ಲಾರುನು ಓ ನಿಂಗ್ ತುಂಬಾ ಸ್ಟ್ರೆಸ್ ಆಗ್ಬಿಡ್ತಾ IT ಅದಕ್ಕೆ ಬಿಟ್ಬಿಟ್ಯಾ ಅಂತ ಕೇಳೋರು. ಸೊ ನಾನು ಇಲ್ಲ ಇಲ್ಲ ನನಗೆ ಇದು ಬೇಕು ಅಂತ ಬಂದಿದ್ದೀನಿ, IT ಸ್ಟ್ರೆಸ್ ಆಯ್ತು ಅಂತ ಬಿಟ್ಟಿರ್ಲಿಲ್ಲ ಅಂತ. ಯಾ ಬಟ್ ದಟ್ ಈಸ್ ದೇರ್. ಐ ಥಿಂಕ್ ದಟ್ ಇಸ್ ವೆರಿ ಟ್ರೂ. ಸೊ ಓ, ಕೆಲಸ ಜಾಸ್ತಿ ಆಗ್ತೈತಾ ಅದಕ್ಕೆ ಬಿಟ್ಯಾ, ದಟ್ ಇಸ್ ಅ ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್. ದಟ್ ಯು ಗೆಟ್ ಟು ಸಿ. ಓ ಯಸ್, ಕ್ರೇಜಿ. But how has it been after you switched, once you got into it full time? You obviously had to put in a lot of time in terms of skill set ಗೆ, you have to update, you have to go. uh, ಅಂದ್ರೆ ಇದು ಥಿಯರಿ ಕಲಿಯೋದಕ್ಕೂ ಆಕ್ಚುಲಿ ಇನ್ ದ ಸೆಷನ್ ಕೂರೋದಕ್ಕೂ ಅಗೇನ್ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇರುತ್ತೆ. ಸೊ ಯಾ ಹೌ ವಾಸ್ ಯುವರ್ ಇನಿಷಿಯಲ್ ಎಕ್ಸ್ಪೀರಿಯನ್ಸಸ್? ಅಂದ್ರೆ ಇನಿಷಿಯಲಿ ಹೆಂಗಿತ್ತಂದ್ರೆ ಅದು ನಂದು ಬೇರೆ ದಟ್ ಪೀರಿಯಡ್ ವಾಸ್ ಲಾಂಗರ್, ಆಲ್ಮೋಸ್ಟ್ 7 years ಅಲ್ವಾ. ನಾನು ಫಸ್ಟ್ PG ಇದನ್ನ ಅದಕ್ ಮುಂಚೆ ಏನಾಯ್ತಂದ್ರೆ ನಾನು ಈ ಇಮೋಷನಲ್ ಇಂಟೆಲಿಜೆನ್ಸ್ ಬುಕ್ ಓದ್ಮೇಲೆ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಐ ಜಾಯಿಂಡ್ ಲೇ ಕೌನ್ಸಿಲಿಂಗ್ ಕೋರ್ಸ್ ಫ್ರಮ್ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್. ಇದು ಚಾಮರಾಜಪೇಟೆನಲ್ಲಿ ಇದೆ. ಅಲ್ಲಿ ಒಂದು 3 months ಲೇ ಪರ್ಸನ್ಸ್ಗೆ ಜಸ್ಟ್ ಹೈಲೈಟ್ ಆಫ್ ಮೆಂಟಲ್ ಹೆಲ್ತ್ ಹೇಳ್ಕೊಡ್ತಾರೆ. ದೇರ್ ಇಸ್ ಎ ಫ್ರೀ ಕೌನ್ಸಿಲಿಂಗ್ ಸೆಂಟರ್ ದೇರ್, ಸೈಕಿಯಾಟ್ರಿಸ್ಟ್ ಬರ್ತಾರೆ. ಸೊ ಅಲ್ಲಿ ನಾನು 3 months ಕೋರ್ಸ್ ಮಾಡಿ ಅಲ್ಲಿ ನಾನು ಇಂಟರ್ನ್ಶಿಪ್ ತರ ಹೋಗ್ತಾ ಇದ್ದೆ. 6 months ಹೋದೆ. ಸೊ ನನಗೆ ಅವಾಗ ಕೆಲಸ ಮಾಡ್ತಿದ್ನಲ್ಲ, IT ನಲ್ಲಿ ಇದ್ದೆ. ಅಲ್ಲಿ ನನಗೆ ಐ ಗಾಟ್ ಅ ಲಾಟ್ ಆಫ್ ಎಕ್ಸ್ಪೋಜರ್ ಅಬೌಟ್ ಸೀಯಿಂಗ್ ಪೇಷಂಟ್ಸ್. ಅಬ್ಸರ್ವೇಷನ್ ಬಿಡ್ತಾರೆ ಅವರು. ನಾವೇನ್ ಕೌನ್ಸಿಲಿಂಗ್ ಮಾಡಲ್ಲ, ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ, ನಾವು ಕೂತ್ಕೊಂಡು ಅಬ್ಸರ್ವ್ ಮಾಡೋದು, ಕೇಸ್ ಹಿಸ್ಟ್ರಿ ತಗೊಳ್ಳೋದು, ಇದೆಲ್ಲ ಬರೆಯೋದು, ಈ ತರ ಮಾಡೋದ್ ಕೆಲಸ ಇರುತ್ತೆ. ಅಲ್ಲಿ ನನಗೆ ಅಲ್ಲಿ ಪ್ಲಸ್ ಶಿವಮೊಗ್ಗಕ್ಕೆ ಹೋದಾಗ ಮಾನಸ ಇದ್ರಲ್ಲಿ ನರ್ಸಿಂಗ್ ಹೋಮ್ ಅಲ್ಲಿ ನಂಗೆ ತುಂಬಾ ಎಕ್ಸ್ಪೋಜರ್ ಇನ್ ಟರ್ಮ್ಸ್ ಆಫ್ ಐಡೆಂಟಿಫೈಯಿಂಗ್ ವಾಟ್ ಕೈಂಡ್ ಆಫ್ ಮೆಂಟಲ್ ಇಲ್ನೆಸ್ ಅಂತ. ಅಂದ್ರೆ ತುಂಬಾ ಜನ ಬರೋರು. ಅದೇ ನಾನು ಹೇಳದ್ನಲ್ಲ, ಸ್ಮಾಲ್ ಕೆಮ್ಮು ಇಂದ ನಿಮೋನಿಯಾವರೆಗೆ ಅನ್ನೋ ತರ ವೈಡ್ ವೆರೈಟಿ ಜನನ ನಾನು ಇಲ್ಲಿ ನೋಡ್ತಾ ಇದ್ದೆ. ಅಂದ್ರೆ ಇವಾಗ ಒಂದು ಸ್ಮಾಲ್ ಥಿಂಗ್ಸ್ ಅಂತ ಅಂದ್ರೆ ಓಕೆ, ಸ್ಟ್ರೆಸ್ ಆಯ್ತು, ಕಷ್ಟ ಆಗ್ತಾ ಇದೆ, ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ, ಕೆಲಸ ಮಾಡ್ಬೇಕೋ ಬೇಡವೋ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ, ಒಂದು ಸಣ್ಣ ಪುಟ್ಟ ತರದಿಂದ ಹಿಡಿದು ಹೆಂಗೆ ಅಂತಂದ್ರೆ ಸಿವಿಯರ್ ಆಂಗ್ಸೈಟಿ ಇಶ್ಯೂ ಇರ್ಬೋದು, OCD ಇರಬಹುದು, ಅಥವಾ ಏನೋ ಡಿಪ್ರೆಷನ್, ದೆನ್ ಏನಂತಾರೆ ಸಿಜೋಫ್ರೆನಿಯಾ, ಹ್ಯಾಲುಸಿನೇಷನ್ ಅಂಡ್ ಡೆಲ್ಯೂಷನ್ ಕೇಸಸ್ ತುಂಬಾ ನೋಡಿದೆ ನಾನಲ್ಲಿ. ನನಗೆ ಆ 2 ಕಡೆ ಎಕ್ಸ್ಪೀರಿಯನ್ಸ್ ಏನಾಯ್ತು, ಸಮ್ವೇರ್ ಸ್ಲೋಲಿ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ ಅದು ಹೆಂಗ್ ನನಗೆ ಹೆಲ್ಪ್ ಆಗ್ತಿದೆ ಅಂತ. ನನಗೆ ಕ್ಯೂರಿಯಾಸಿಟಿ, ಸೇಮ್ ಥಿಂಗ್, ಐ ಹ್ಯಾಡ್ ದಿಸ್ ಕ್ಯೂರಿಯಾಸಿಟಿ. ನಂಗೆ ಅಲ್ಲಿ ಹೋಗಿ ಕೂತ್ರೆ ನನಗೆ ಓ ಈ ತರ ನನಗೆ ಐ ರಿಲೇಟ್, ಯಾವ್ದೋ ಹಳೇದ್ ಯಾರನ್ನೋ ನೋಡಿದ್ದೆ, ಓ ಇವ್ರಿಗೂ ಈ ತರ ಇತ್ತಾ, ಅವ್ರು ಯಾಕೆ ಹಂಗ್ ಮಾಡ್ತಾ ಇದ್ರು. ಆಕ್ಚುಲಿ ಐ ವಾಸ್ ಟ್ರೈಂಗ್ ಟು ಗೆಟ್ ಆನ್ಸರ್ಸ್ ಟು ಮೈ ಕ್ವೆಶನ್ಸ್ ಅವಾಗ ಹೋಗ್ತಾ ಇದ್ದಾಗ. ದೆನ್ PG ಡಿಪ್ಲೊಮಾ ಮಾಡಿದೆ. ಅಲ್ಲಿ PG ಡಿಪ್ಲೊಮಾ UGC ಇದು ಗೈಡ್ಲೈನ್ ಇದರಿಂದ ತೆಗೆದ್ಬಿಟ್ರು. ಸೊ ಅದು ಪೋಸ್ಟ್ ಗ್ರಾಜುಯೇಷನ್ ಅಂತ ಆಗ್ಲಿಲ್ಲ. ದೆನ್ ಐ ಜಾಯಿನ್ ಫಾರ್ ಮಾಸ್ಟರ್ಸ್ ಇನ್ ಸೈಕಾಲಜಿ. ಬಟ್ ಅಲ್ಲಿ ಎಲ್ಲಿ ನನಗೆ ತುಂಬಾ, ಇಲ್ಲೆಲ್ಲ ನಾನು ಸೈಕಾಲಜಿ ಕಲಿತಾ ಇದ್ದೆ, ಬ್ರೈನ್ ಹೆಂಗೆ ಇದೆಲ್ಲ ಕಲಿತಾ ಇದ್ದೆ. ಬಟ್ ಆಕ್ಚುಲಿ ನೀವು ಕೇಳಿದ ಪ್ರಶ್ನೆ ಏನಂತ, ಸೆಷನ್ ಅಲ್ಲಿ ಕುತ್ಕೊಂಡು ಹೆಂಗ್ ಮಾಡೋದು, ಅದಕ್ಕೆ ನನಗೆ ICF ಸರ್ಟಿಫಿಕೇಶನ್ ತುಂಬಾ ಹೆಲ್ಪ್ ಆಯ್ತು ನನಗೆ. ಸೊ ನಾನು ನವಗತಿಯಿಂದ ಕೋಚಿಂಗ್ ಟ್ರೈನಿಂಗ್ ಜಾಯಿನ್ ಆದೆ. ಅಲ್ಲಿ 100 hours ಮಾಡ್ಬೇಕಲ್ಲ. ಸಿ ದಟ್ ವಾಸ್ ಅ ಮೇಜರ್ ಇದು ನನಗೆ ಹೆಲ್ಪ್ ಆಗಿದ್ದು ಪಾಯಿಂಟ್ ಅಂದ್ರೆ ಅದೇ 100 hours ಹಾಕ್ಬೇಕಾದ್ರೆ ದಟ್ ಇಸ್ ವೇರ್ ಇಟ್ ಹೆಲ್ಪ್ ಅ ಲಾಟ್. ಅಂಡ್ ನಮ್ಗೆ ಪಿಯರ್ ಕೋಚಿಂಗ್ ಮಾಡ್ಕೊಂಡು ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಅದೆಲ್ಲ ನನಗೆ ಹೌ ಟು ಸಿಟ್ ಇನ್ ದ ಸೆಷನ್, ಹೌ ಟು ಅಬ್ಸರ್ವ್ ದೇಮ್, ಕೇಳ್ಬೇಕು, ಕೇಳ್ಬಾರ್ದು, ಅದೆಲ್ಲ ಒಂದು ತುಂಬಾ ಹೆಲ್ಪ್ ಆಯ್ತು. ದೆನ್ ಸೆಕೆಂಡ್ ಥಿಂಗ್ ಇಸ್, ನಾನು ಡಿಪ್ಲೊಮಾ ಇನ್ ಹಿಪ್ನೋಥೆರಪಿ ಮಾಡಿದೆ. ಡಿಪ್ಲೊಮಾ ಇನ್ ಹಿಪ್ನೋಥೆರಪಿನು ಅದು ಸ್ವಲ್ಪ ಇಂಟೆನ್ಸ್ ಕೋರ್ಸೇ ಇತ್ತು. ಅದರಲ್ಲೂ ಹೆಂಗೆ ಅಂದ್ರೆ ಸಿಮಿಲರ್ ಕೋಚಿಂಗ್ ಇದರಲ್ಲಿ ತರಾನೇ ರೆಪ್ಲಿಕಾ. ಒಂದು ನಮ್ಗೆ ಡೆಮೋ ಸೆಷನ್ ಇರ್ತಾ ಇತ್ತು, ಒಂದೊಂದು ಟೆಕ್ನಿಕ್ಗೂ ಡೆಮೋ ಮಾಡೋರು ನಮ್ಮ ಇದು ಟ್ರೈನರ್. ಆಮೇಲೆ ನಾವು ಸೇಮ್ ಟೆಕ್ನಿಕ್ ನ 4-5 ಜನದ ಮೇಲೆ ನಾವು ಮಾಡ್ಬೇಕಾಗ್ತಾ ಇತ್ತು, ಅಡ್ಮಿನಿಸ್ಟರ್ ಮಾಡ್ಬೇಕಾಗ್ತಾ ಇತ್ತು. ಅದನ್ನ ಬೇರೆಯವ್ರು ಅಬ್ಸರ್ವ್ ಮಾಡೋರು ಇರ್ತಾ ಇದ್ರು. ಸೊ ಅದು ಐ ಥಿಂಕ್ ದಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಹೆಲ್ಪ್ ಮೀ. ಬಟ್ ಏನಂತಂದ್ರೆ ರಿಯಲ್ ಕ್ಲೈಂಟ್ ಅನ್ನ ನಾವು ದುಡ್ಡು ತಗೊಂಡ್ ನೋಡಕ್ ಶುರು ಮಾಡೋದು ಇಸ್ ಎ ಟೋಟಲಿ ಅ ಡಿಫರೆಂಟ್ ಥಿಂಗ್, ವಾಟ್ ಎವರ್ ಹ್ಯಾಸ್ ಬೀನ್ ಲರ್ನ್ಡ್. ಬಟ್ ಅದು ಅಗೇನ್ ನನಗೆ ಕೆಲವೊಂದು ನ್ಯಾಚುರಲಿ ಗೊತ್ತಾಗ್ತಾ ಇತ್ತು. ಬಿಕಾಸ್ ನನಗೆ
ಪ್ರಸನ್ನದಲ್ಲಿ ಶಿವಮೊಗ್ಗದ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನಗೆ ಡಯಾಗ್ನೋಸಿಸ್ ವರ್ಗೆ ಏನಿರಬಹುದು ಅಂತವರೆಗೆ ನನಗೆ ಆರಾಮಾಗಿ ಆಗ್ಬಿಡ್ತಾ ಇತ್ತು ನನಗೆ. ಸೊ ಆಮೇಲೆ ಇಂಟರ್ವೆನ್ಷನ್ ನನಗೆ ಅದಕ್ಕೆ ನಂಗೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಯ್ತು. ಸೊ ತುಂಬಾ ಪ್ರಿಪೇರ್ ಆಗ್ಬೇಕಾಗ್ತಾ ಇತ್ತು. ಅಂಡ್ ಆಲ್ಸೋ ವಿ ಗೋ ಫಾರ್ ಸೂಪರ್ವಿಷನ್ ಕೌನ್ಸಿಲಿಂಗ್ ಅಲ್ಲಿ. ಸೊ ನಮಗೆ ಈ ತರ ಕೇಸಸ್ ಏನ್ ಬಂದಿದೆ, ನಮ್ಗೆ ಕಷ್ಟ ಆಗ್ತಾ ಇದೆ ಅಥವಾ ನಮಗೆ ನಾವು ಮಾಡ್ತಾ ಇರೋದ್ ಸರಿ ಇದೆಯಾ ಇಲ್ವಾ ಅದೆಲ್ಲ ತಿಳ್ಕೊಳಕ್ಕೆ ಸೂಪರ್ವಿಷನ್ಗೆ ಹೋಗ್ಬೋದು. ಸೊ ನಾನು ರೆಗ್ಯುಲರ್ ಆಗಿ ಸೂಪರ್ವಿಷನ್ ತಗೋತಾ ಇದ್ದೆ. ಇವಾಗ್ಲೂ ಕ್ವಾರ್ಟರ್ಲಿ ಒನ್ಸ್ ಆ ತರ ತಗೋತೀನಿ ನಾನು ಸೂಪರ್ವಿಷನ್. ಸೊ ಅಂದ್ರೆ ಹೋಲ್ ಇಕೋ ಸಿಸ್ಟಮ್ ನನಗೆ ಹೆಲ್ಪ್ ಆಯ್ತು. ವಿ ಹ್ಯಾಡ್ ಎ ಪಿಯರ್ ಗ್ರೂಪ್ ಆಫ್ ಕೌನ್ಸಿಲರ್ಸ್ ವೇರ್ ವಿ ಮೀಟ್ ಒನ್ಸ್ ಇನ್ 2 weeks. ಅಲ್ಲಿ ನಮಗೆ ಸಪೋರ್ಟ್ ಸಿಗ್ತಾ ಇತ್ತು. ಆತರ ದಟ್ ಕೆಪಾಸಿಟಿ ಇಸ್ ಬಿಲ್ಟ್ ಓವರ್ ಇಯರ್ಸ್ ಅಂತ ಹೇಳ್ಬೋದು ನಾನು. Interesting. So, Agni, this is so big, so huge a field. So, even before we started the podcast, we said, Anita, on the interesting stories of whatever you've seen in the whole space, I had requested for it. So, I think our segment was there. So, what happens? So, because the psychological safety and that confidentiality space is very high. But ಹೌದು. ನಮ್ಗೆ ಅದ್ರ ಬಗ್ಗೆ ಆಚೆ ಇರೋರಿಗೆ ಅನ್ಲೆಸ್ ವಿ ಗೆಟ್ ಟು ಸಿಟ್ ಇನ್ ದ ಸೆಷನ್ ವಿ ಡೋಂಟ್ ನೋ ಅಂಡ್ ದೇರ್ಸ್ ಅ ಲಾಟ್ ಆಫ್ ಸ್ಟಿಗ್ಮಾ ಅರೌಂಡ್ ಇಟ್. ಸೊ ಮೇ ಬಿ Right. ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ವ್ಯೂ ಇಂದ ಯು ಕ್ಯಾನ್ ಆಲ್ವೇಸ್ ಶೇರ್. ಓಕೆ. ಸೊ ಅಂದ್ರೆ ಇವಾಗ ಒಂದು ತುಂಬಾ ಸ್ಟಿಗ್ಮಾ ಇರೋದ್ರಿಂದ ಒಂದು ಬೇರೆಯವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಜಡ್ಜ್ ಮಾಡ್ಬಿಡ್ತಾರ ನನ್ನ ಅನ್ನೋದು ಒಂದು ಬಿಗ್ಗೆಸ್ಟ್ ಥಿಂಗ್ ಇಸ್ ಎ ಡೆಟರೆಂಟ್ ಫಾರ್ ಟೇಕಿಂಗ್ ಕೌನ್ಸಿಲಿಂಗ್. ಒಂದು ನಾವು ಏನಂತಂದ್ರೆ ಇಂಟೆಕ್ ಕಾಲ್ ಅಂತ ಮಾಡ್ಕೋತೀವಿ ಸ್ಟಾರ್ಟಿಂಗ್ ಮಾಡಿ ಯಾರೋ ಕಾಲ್ ಮಾಡ್ತಾರೆ ಅಂತಂದ್ರೆ ಡೆಫಿನೆಟ್ಲಿ ಒಂದು ಏನ್ ಐಡೆಂಟಿಫೈ ಮಾಡ್ಬೋದು ಅಂದ್ರೆ ಅವರೇ ಕಾಲ್ ಮಾಡಿದ್ರೆ ನನಗ್ ಬೇಕು ಹೆಲ್ಪ್ ಅಂತ ಒಂದು 50% ಇನ್ಕ್ಲಿನೇಷನ್ ಇದೆ ಅಂತ. ಇನ್ನು 50% ನಾವು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು. ಯೂಶಲಿ ನನಗೇನಾಗತ್ತೆ, ಯಾವ ತರದವ್ರು ಕಾಲ್ ಮಾಡ್ತಾರೆ, 3 ತರ ಕ್ಯಾಟಗರಿ, ರಾದರ್ 4 ತರ ಕ್ಯಾಟಗರಿ. ಇಂಡಿವಿಜುವಲ್ಸ್ ನನ್ಗೆ ಬೇಕು ಅಂತ ಕಾಲ್ ಮಾಡ್ತಾರೆ, ವಿಚ್ ಇಸ್ ಈಸಿ. ಅವ್ರಿಗೆ ಇದು. ಸೊ ಅವ್ರ ಜೊತೆ ಇನ್ಫಾರ್ಮೆಂಟ್ ಯೂಶಲಿ ಯಾರು ಬರೋದಿಲ್ಲ, ಅವ್ರ ಜೊತೆ ಯಾರು ಬಂದಿರೋದಿಲ್ಲ, ಇದರ ಆನ್ಲೈನ್ ಆಫ್ಲೈನ್ ಅವ್ರೊಬ್ರೇ ಬಂದಿರ್ತಾರೆ. ಸೊ ಅವ್ರಿಗೆ ನಾವು ಹೇಳ್ತೀವಿ ಕಾನ್ಫಿಡೆನ್ಶಿಯಾಲಿಟಿ ಇದನ್ನ ಕ್ಲಾಸ್ ಹೇಳ್ತೀವಿ. ಅನ್ಲೆಸ್ ದರ್ ಇಸ್ ಅ ಬ್ರೀಚ್ ಏನಂತಂದ್ರೆ ಸೆಲ್ಫ್ ಹಾರ್ಮ್ ಅಥವಾ ಸೂಸೈಡಲ್ ಟೆಂಡೆನ್ಸೀಸ್ ಇದ್ರೆ ನಮಗೆ ಆಕ್ಸೆಸ್ ಟು ದೇರ್ ಫ್ಯಾಮಿಲಿ ಫ್ರೆಂಡ್ಸ್ ಆರ್ಗನೈಸೇಷನ್ ಇದ್ರೆ ನಾವು ಶೇರ್ ಮಾಡ್ತೀವಿ. ದಟ್ ಇಸ್ ವಾಟ್ ಇದು ಅದನ್ನ ಹೇಳ್ತೀವಿ. ಅಂಡ್ ನಾನ್ ಜಡ್ಜ್ಮೆಂಟಲ್ ಅಂತ ಹೇಳ್ತೀವಿ. ಅಂದ್ರೆ ವಿ ಡೋಂಟ್ ಜಡ್ಜ್ ಯು. ಏನೋ ಮಾಡಿ ಅಂದ್ರೆ ನಿಮಗೆ ಅನ್ಸ್ತಾ ಇರ್ಬೋದು ಅದು ತಪ್ಪು ಅಂತ, ಅಥವಾ ವಿ ಡೋಂಟ್ ಜಡ್ಜ್ ಯು. ಸೊ ಇಟ್ ಇಸ್ ವೆರಿ ಸೇಫ್ ಅಂಡ್ ನಾನ್ ಜಡ್ಜ್ಮೆಂಟಲ್ ಸ್ಪೇಸ್ ಅಂತ. ಅದನ್ನ ಹೇಳಿದಾಗ ಐ ಡೋಂಟ್ ಥಿಂಕ್ ದೇ ವಿಲ್ ರಿಯಲೈಸ್ ವಾಟ್ ಇಟ್ ಇಸ್ ಅಂಟಿಲ್ ದೇ ಕಮ್ ಫಾರ್ ದ ಫಸ್ಟ್ ಸೆಷನ್ ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡದ್ಮೇಲೆನೆ ಅವ್ರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ, ವಾಟ್ ಡಸ್ ಇಟ್ ರಿಯಲಿ ಮೀನ್ ಅನ್ನೋದು ಅವ್ರಿಗೆ ಗೊತ್ತಾಗೋದು. ಅದೇ ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್ ಸ್ಪೌಸ್ಗ್ ಬೇಕು ಅಂತ ಮಾಡ್ತಾರೆ. ಸ್ಪೌಸ್ಗ್ ಬೇಕು ಅಂತ ಮಾಡಿದಾಗ ಒಂದು ಐ ಟೆಲ್ ದೆಮ್ ಕಾನ್ಫಿಡೆನ್ಶಿಯಾಲಿಟಿ ಈ ತರ ಇರುತ್ತೆ. ಈಗ ನಾನ್ ಅವ್ರ ಹತ್ರ ಏನ್ ಮಾತಾಡೋದು ನಾನು ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ. ಸೊ ಯು ಕ್ಯಾನ್, ಇಫ್ ದೇ ಆರ್ ಕಂಫರ್ಟಬಲ್ ಯು ಕ್ಯಾನ್ ಸಿಟ್ ವಿತ್ ದೆಮ್ ಫಾರ್ ಸಮ್ ಸೆಷನ್ಸ್, ಅದನ್ನ ಹೇಳ್ತೀನಿ. ಸೊ ಸಮ್ ಪೀಪಲ್ ಯೂಶಲಿ ಒಂದೆರಡು ಫಸ್ಟ್ ಸೆಷನ್ಗೆ ಹಂಗೆ ಕೂತ್ಕೋತಾರೆ, ಆಮೇಲೆ ದೇ ಆರ್ ಕಂಫರ್ಟಬಲ್, ದೇ ಡೋಂಟ್ ಜಾಯಿನ್ ದ ಸೆಷನ್ಸ್, ದೇ ಡೋಂಟ್ ಆಸ್ಕ್ ಮಿ ಆಲ್ಸೋ ವಾಟ್ ಹ್ಯಾಪೆಂಡ್ ಅಂತ ಹೇಳ್ಬಿಟ್ಟು. ಥರ್ಡ್ ಕ್ಯಾಟಗರಿನಲ್ಲಿ ಇಂಟ್ರೆಸ್ಟಿಂಗ್ ಮಕ್ಳ ಸೆಷನ್ ಅಲ್ಲಿ ಇಟ್ ಇಸ್ ಅ ಲಿಟಲ್ ಟ್ರಿಕಿ. 30% ಆಫ್ ಮೈ ಕ್ಲೈಂಟ್ಸ್ ಆರ್ ಚಿಲ್ಡ್ರನ್. ಸೊ ನನ್ಗೆ ಈಗ ಅಪ್ಪ ಅಮ್ಮ ಕಾಲ್ ಮಾಡಿದಾಗ ಕಾನ್ಫಿಡೆನ್ಶಿಯಾಲಿಟಿ ಕ್ಲಾಸ್ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಓಕೆ, ಈಗ ನನಗೆ ಗೊತ್ತಾಗ್ಬೇಕಲ್ಲ ಏನಾಗ್ತಾ ಇದೆ ಮಗುಗೆ ಅಂತ. ಈಗ ನೀವ್ ಏನು ಹೇಳಲ್ಲ ಅಂತಂದ್ರೆ ಹೇಗೆ ಅಂತ. ಸೊ ಐ ವಿಲ್ ನಾಟ್ ಶೇರ್ ಎನಿ ಕಂಟೆಂಟ್. ನಾನು ಇವತ್ತು ಕಂಟೆಂಟ್ ಶೇರ್ ಮಾಡ್ತೀನಿ, ನೀವೇನೋ ಇಮೋಷನಲ್ ಇದರಲ್ಲಿ ಯು ವಿಲ್ ಸೇ ದಟ್ ಕೌನ್ಸಿಲರ್ ಹತ್ರ ಹಿಂಗ್ ಹೇಳ್ದೆ, ಐ ಲೂಸ್ ಟ್ರಸ್ಟ್. ಅಂಡ್ ಆಲ್ಸೋ ಇಟ್ ಇಸ್ ಪಾರ್ಟ್ ಆಫ್ ಮೈ ಎಥಿಕ್ಸ್ ದಟ್ ನಾನು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ಬೇಕು. ಬಟ್ ಬಿಕಾಸ್ ಹಿ ಆರ್ ಶಿ ಈಸ್ ಅ ಚೈಲ್ಡ್, ಐ ವಿಲ್ ಟೆಲ್ ಯು ವಾಟ್ ಇಸ್ ದ ಪ್ರಾಬ್ಲಮ್, ವಾಟ್ ಕೈಂಡ್ ಆಫ್ ಥೆರಪಿ. ಅಂಡ್ ಯೂಶಲಿ ಮಕ್ಳು ಕೌನ್ಸಿಲಿಂಗ್ ಅಂತಾಗ ಪೇರೆಂಟ್ ಕೌನ್ಸಿಲಿಂಗ್ ನನ್ನ ಮಾಡೆಲ್ ಅಲ್ಲಿ ಮ್ಯಾಂಡೇಟ್ರಿ. ಸೊ 5 ಸೆಷನ್ ಅಂತ ಅಂದ್ರೆ ಅದರಲ್ಲಿ 1 ಅಥವಾ 2 ಪೇರೆಂಟ್ ಕೌನ್ಸಿಲಿಂಗ್ ಆಗ್ಲೇಬೇಕು ಅಂತ. ಸೊ ಐ ಸೇ ದಟ್ ಓಕೆ, ಆಂಗ್ಸೈಟಿ ಅಂದ್ರೆ ಆಂಗ್ಸೈಟಿ ಇಶ್ಯೂ ಇದೆ, ನಾವು CBT ಮಾಡ್ತಾ ಇದ್ದೀವಿ ಅಥವಾ ಮೈಂಡ್ಫುಲ್ನೆಸ್ ಹೇಳ್ಕೊಡ್ತಾ ಇದ್ದೀವಿ. ಈ ತರ ನಾನು ನಿಮಗೆ ಸಮರಿ ತರ ಕೊಡ್ತೀನಿ ಅಷ್ಟೇ ಹೊರತು ಐ ಡೋಂಟ್ ಶೇರ್ ದ ಕಂಟೆಂಟ್ ವಿತ್ ಯು.
ಅದನ್ನ ಹೇಳ್ತೀನಿ. ಅಲ್ಲಿ ಐ ಥಿಂಕ್ 20-25% ಆಫ್ ದ ಪೇರೆಂಟ್ಸ್ ವಿಲ್ ನಾಟ್ ಕಮ್ ಆಫ್ಟರ್ ದಟ್ ಇನಿಷಿಯಲ್ ಡಿಸ್ಕಷನ್. ಇನ್ನೊಂದು ಬರೋದು ಜೀರಿಯಾಟ್ರಿಕ್ ಅಲ್ಲಿ ಪೇರೆಂಟ್ಸ್ ಕೌನ್ಸಿಲಿಂಗ್ ಬೇಕು ಅಂತ ಬರ್ತಾರೆ. ಪೇರೆಂಟ್ಸ್ ಕೌನ್ಸಿಲಿಂಗ್ ಬೇಕು ಅಂತ ಬಂದು ದೆನ್ ಅವಾಗ್ಲೂ ಕಾನ್ಫಿಡೆನ್ಶಿಯಾಲಿಟಿ ಅವ್ರಿಗೆ ಹೇಳ್ತೀನಿ ಮಕ್ಕಳಿಗೆ ಈ ತರ ಅಂತ. ಬಟ್ ಯೂಶಲಿ ಜೀರಿಯಾಟ್ರಿಕ್ ಕೇಸಸ್ ಅಲ್ಲಿ ಪೀಪಲ್ ಡೋಂಟ್ ಮೈಂಡ್. ಓಕೆ, ನೀವು ಮಾತಾಡಿ, ನಾವ್ ಏನ್ ಮಾಡ್ಬೇಕು, ಯು ಟೆಲ್ ಅಸ್ ಹೌ ಟು ಟೇಕ್ ಕೇರ್ ಆರ್ ವಾಟ್ ಕೈಂಡ್ ಆಫ್ ಸಪೋರ್ಟ್ ವಿ ಕ್ಯಾನ್ ಗಿವ್ ಟು ಅವರ್ ಪೇರೆಂಟ್ಸ್ ಆರ್ ಇನ್ ಲಾಸ್, ದಟ್ ವಿ ವಿಲ್ ಟೇಕ್, ದೇ ವಿಲ್ ನಾಟ್. ಸೊ ಈ ತರ ಅಂದ್ರೆ ಕ್ಲೈಂಟ್ ಟು ಕ್ಲೈಂಟ್ ಕ್ಯಾಟಗರಿ ಟು ಕ್ಯಾಟಗರಿ ನಾನು ಐ ಸಿ ಎ ಡಿಫ್ರೆನ್ಸ್ ಹೌ ಪೀಪಲ್ ಟೇಕ್ ದಿಸ್ ಅಂತ. ಇಂಟ್ರೆಸ್ಟಿಂಗ್. ನೀವು ಮೋಸ್ಟ್ ಜ್ಞಾಪಕ ಇಟ್ಕೊಂಡಿರೋ ಸ್ಟೋರೀಸ್ ಯಾವ್ದಾರ ಇದ್ರೆ ಹೇಳಿ. ಆತರ ಸುಮಾರಿದೆ, ಬಟ್ ನನಗೆ ತುಂಬಾ ಅಂದ್ರೆ ಇವಾಗ್ಲೂ ನನ್ಗೆ ಫ್ಯಾಸಿನೇಷನ್ ಅನ್ಸುತ್ತೆ, ದೋ ಐ ನೋ ವೈ ಇಟ್ ಇಸ್ ಹ್ಯಾಪನಿಂಗ್ ಅಂತ. ನನಗೆ ಈ ಡೆಲ್ಯೂಷನಲ್ ಕೇಸಸ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ವೆರಿ ವೆರಿ ಸ್ಯಾಡ್ ಫಾರ್ ದ ಪರ್ಸನ್ ಹೂ ಗೋಸ್ ಥ್ರೂ ಇಟ್ ಅಂಡ್ ಆಲ್ಸೋ ಫಾರ್ ದ ಫ್ಯಾಮಿಲಿ. ಅಂದ್ರೆ ಇಟ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅಂತ. ಇದು ಸಿಜೋಫ್ರೆನಿಯಾ ಕ್ಯಾಟಗರಿನಲ್ಲಿ ಬರುತ್ತೆ. ಇಫ್ ಐ ಹ್ಯಾವ್ ಟು ಟೆಲ್ ಯು 1 or 2 ಎಕ್ಸ್ಪೀರಿಯನ್ಸಸ್ ಹೆಂಗಿರುತ್ತೆ ಅಂದ್ರೆ, ಐ ಹ್ಯಾವ್ ಮೆಟ್ ಅ ಪೇಷಂಟ್ ವೇರ್ ನಾನು ಅವ್ರನ್ನ ಇದರಲ್ಲಿ ಹಾಸ್ಪಿಟಲ್ ಅಲ್ಲಿ ಮೀಟ್ ಮಾಡಿದ್ದು. ಅದರ್ವೈಸ್ ವಿ ಕಾಲ್ ಅವರ್ ಏನದು ಕ್ಲೈಂಟ್ ಅಂತಾನೆ ಕರೆಯೋದು, ನಾವು ಪೇಷಂಟ್ ಅಂತ ಕರೆಯೋದಿಲ್ಲ. ದಿಸ್ ಪರ್ಸನ್ ಪಾಪ ಹೆಂಗೆ ಅಂದ್ರೆ, ಹಿ ಹ್ಯಾಡ್ ಅಂಡರ್ಗಾನ್ ಅ ಸರ್ಜರಿ ಆದ್ಮೇಲೆ ಹಿ ಸ್ಟಾರ್ಟೆಡ್ ಶೋಯಿಂಗ್ ವಿಯರ್ಡ್ ಕೈಂಡ್ ಆಫ್ ಬಿಹೇವಿಯರ್ ಅಂತ. ಏನಂತಂದ್ರೆ ವಾಟ್ ಹಿ ಟೆಲ್ಸ್ ಇಸ್ ದಟ್, ಓಕೆ ನನ್ಗೆ ಏನೋ ಇದು ಹಿಪ್ ಸರ್ಜರಿನೋ ಏನೋ ಆಗಿದೆ, ಸರ್ಜರಿ ಮಾಡ್ಬೇಕಾದ್ರೆ ಡಾಕ್ಟ್ರು ಒಂದು ಚಿಪ್ ಇನ್ಸರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಬಿಕಾಸ್ ಆಫ್ ದಟ್ ಚಿಪ್, ಈಗ ನನ್ಗೆ ಐ ವಾಂಟ್ ಟು ಕಾಲ್ ದ ಪ್ರೈಮ್ ಮಿನಿಸ್ಟರ್, ಐ ಕ್ಯಾನ್ ಕಾಲ್ ಅಂಡ್ ಟಾಕ್. ಇಫ್ ಐ ವಾಂಟ್ ಟು ಕಾಲ್ ಅಮಿತಾಬ್ ಬಚ್ಚನ್, ಐ ಕ್ಯಾನ್. ಯಾವ ಸೆಲೆಬ್ರಿಟಿ ನೀವ್ ಹೇಳಿ, ಯು ನೇಮ್ ದ ಸೆಲೆಬ್ರಿಟಿ, ನನ್ಗೆ ಮಾತಾಡ್ಬೋದು, ನಿಮ್ಗೇನ್ ಕ್ವೆಶನ್ ಇದೆಯಾ ನಾನ್ ಕೇಳ್ಬೋದು. ಅಂದ್ರೆ ದಟ್ ಇಸ್ ಅ ರಿಯಾಲಿಟಿ ಫಾರ್ ಹಿಮ್. ಈಗ ನೋಡ್ದವ್ರಿಗೆ ಇದೇನಪ್ಪಾ ಹಿಂಗೆ ಮಾತಾಡ್ತಾನೆ ಈ ತರ ಹೈಲಿ ಇರ್ಯಾಷನಲ್ ಆಗಿ ಅಂತ ನಗು ಬರ್ಬೋದು. ಬಟ್ ಹಿ ವಾಸ್ ಇನ್ ರಿಹ್ಯಾಬ್ ಸೆಂಟರ್ ಫಾರ್ ಟ್ರೀಟ್ಮೆಂಟ್. ಸೊ ಅದೇ ತರ ದರ್ ಇಸ್ ಅನದರ್, ನನ್ಗೆ ರೀಸೆಂಟ್ ಆಗಿ ಕಾಲ್ ಬಂದಿತ್ತು ಒಂದು, ಅಂದ್ರೆ ದಿಸ್ ಇಸ್ ಅ ಸಂಬಡಿ ಅಬ್ರಾಡ್. ಏನಂತಂದ್ರೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ನನಗೆ ಐ ಆಮ್ ಗೆಟಿಂಗ್ ಏನದು ಕೋಡ್ಸ್, ಬೇರೆ ಬೇರೆ ದೇಶದಿಂದ ಸಮ್ ಸ್ಪೈ ಸೆಂಡಿಂಗ್ ಮೀ ಕೋಡ್ಸ್ ಟು ಡಿಕೋಡ್. ಈ ತರ ಡೆಲ್ಯೂಷನ್ ಅಂದ್ರೆ ಈ ತರ ನಡೀತಾ ಇರುತ್ತೆ ಅವ್ರಿಗೆ. ಅಂದ್ರೆ ರಿಯಾಲಿಟಿ ಇರೋದೇ ಇಲ್ಲ ಅವ್ರ ಮೈಂಡ್ ಅಲ್ಲಿ, ಅದು ತುಂಬಾ ರಿಯಲ್ ಅಂತ ಅನ್ನಿಸ್ತಾ ಇರುತ್ತೆ. ಅಂಡ್ ಹ್ಯಾಲೋಸಿನೇಷನ್ ಕೇಸಸ್ ಕೆಲವೊಂದೆಲ್ಲ ಇರುತ್ತೆ. ಪಾಪ ದೇ ಆರ್ ಏಬಲ್ ಟು ಸಿ ಸಂಬಡಿ. ಸೊ ಅಂದ್ರೆ ಅವ್ರಿಗೇನಂತಂದ್ರೆ ಎದುರುಗಡೆ ಯಾರು ಇರೋದಿಲ್ಲ, ಅವ್ರಿಗೆ ಯಾರೋ ಕಾಣಿಸ್ತಾ ಇರ್ತಾರೆ, ದೇ ಆರ್ ಏಬಲ್ ಟು ಟಾಕ್ ಟು ದೆಮ್. ಅಂದ್ರೆ ವಿಜುವಲ್ ಹ್ಯಾಲೋಸಿನೇಷನ್, ಆಡಿಟರಿ ಹ್ಯಾಲೋಸಿನೇಷನ್ ಆ ತರ ಇರುತ್ತೆ. ಇನ್ನೊಂದು ಪಾಪ ವೆರಿ 25-year-old ಗೈ, ಪಾಪ ತುಂಬಾ ಸಣ್ಣ ಹುಡ್ಗ. ಅವನಿಗೆ ಏನನ್ಸತ್ತು, ಸಂಬಡಿ ಬ್ಲೂಟೂತ್ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನಂದು ಥಾಟ್ ಅನ್ನ ಕದೀತಾ ಇದ್ದಾರೆ ಅಂತ. ಯಾರಂದ್ರೆ ನನ್ನ ನೇಬರ್ಸ್ ಥಾಟ್ ಕದೀತಾ, ನಾನೇನೋ ಇಲ್ಲಿ ಮನೇಲಿ ಕೂತ್ಕೊಂಡು ಅನ್ಕೋತಾ ಇದೀನಿ, ಅವ್ರಿಗೆ ಅದು ಗೊತ್ತಾಗ್ತಾ ಇದೆ. ಬೇಸ್ಡ್ ಆನ್ ದಟ್ ದೇ ಆರ್ ಆಕ್ಚುಲಿ ಏನ್ ಮಾಡ್ತಾ ಇದಾರೆ, ದೇ ಆರ್ ನನ್ ಮೇಲೆ ನನಗೆ ಹಾರ್ಮ್ ಮಾಡಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಈ ತರ ನನಗೆ ಇದು ತುಂಬಾ ಅನ್ಸುತ್ತೆ ವೆರಿ ಪೇನ್ಫುಲ್ ಕಾಯಿಲೆ ಅಂತ ನನ್ಗನ್ಸುತ್ತೆ, ಫಾರ್ ಬೋತ್ ದ ಪರ್ಸನ್ ಹೂ ಅಂಡರ್ ಗೋಸ್, ದ ಫ್ಯಾಮಿಲಿ. ನಿಜವಾಗ್ಲೂ ಅದು ತುಂಬಾ ಪೇನ್ಫುಲ್ ಅಂತ ಅನ್ಸುತ್ತೆ. And so generally, how do you maintain your mental health? Because there is so much from so many directions. ಒಂದು ಆಕ್ಚುಲಿ ಲಾಟ್ ಆಫ್ ಸೆಲ್ಫ್ ವರ್ಕ್ ಹ್ಯಾಸ್ ಟು ಬಿ ಡನ್. ಅಂದ್ರೆ ಐ ಆಲ್ಸೋ ಮೆಂಟರ್ ಅಂಡ್ ಸೂಪರ್ವೈಸ್ ಬಡ್ಡಿಂಗ್ ಕೌನ್ಸಿಲರ್ಸ್ ಅಂಡ್ ಕೋಚಸ್. ಸೊ ಅವ್ರಿಗೂ ನಾನು ಏನ್ ಹೇಳೋದು ಅಂದ್ರೆ, ಒಂದು ನಾವು ಸೆಲ್ಫ್ ವರ್ಕ್ ಮಾಡ್ಕೋಬೇಕು, ನಮ್ದು ಟ್ರಿಗರ್ಸ್ ಏನಿದೆ ನೋಡ್ಕೋಬೇಕು ನಾವು. ಇಲ್ಲ ನಮ್ಗೂ ಟ್ರಿಗರ್ಸ್ ನ ನಾವು ಥೆರಪಿಗೆ ಹೋಗಿ ರಿಸಾಲ್ವ್ ಮಾಡ್ಕೋಬೇಕು. ಇಲ್ಲ ಆತರ ಕೇಸಸ್ ಇದ್ರೆ ತಗೋಬಾರ್ದು. ಸೇ ಸಂಬಡಿ ಹೂ ಇಸ್ ಗೆಟಿಂಗ್
ಟ್ರಿಗರ್ಡ್ ವಿತ್ ಏನಂತಾರೆ ಮರೈಟಲ್ ಇಶ್ಯೂ ಅಂತ ಇರ್ಬೋದು, ಅಥವಾ ಆಲ್ಕೋಹಾಲಿಕ್ ಫಾದರ್ ಅಂತಾರ, ಅದು ಅವ್ರಿಗೆ ಟ್ರಿಗರ್ ಆಗ್ತಾ ಇದೆ ಅಂತಂದ್ರೆ ಇನಿಷಿಯಲಿನೇ ಏನು ಎತ್ತ ಕೇಳ್ಕೊಂಡು ದೇ ಹ್ಯಾವ್ ಟು ಡಿಸೈಡ್ ವೆದರ್ ಟು ಟೇಕ್ ದಟ್ ಕೇಸ್ ಆರ್ ನಾಟ್. ಕೇಸ್ ತಗೊಂಡ್ರೆ ದೇ ಹ್ಯಾವ್ ಟು ವರ್ಕ್ ಆನ್ ದೆಮ್ಸೆಲ್ಸ್, ದೇ ಶುಡ್ ಗೋ ಫಾರ್ ಥೆರಪಿ ಅಂಡ್ ರಿಸಾಲ್ವ್ ದಟ್. ಇಲ್ಲ ಟೈಮ್ಸ್ ಏನಾಗುತ್ತೆ, ಅದು ಗೊತ್ತಿರಲ್ಲ ನಮ್ಗೆ, ತಗೊಂಡ್ಬಿಟ್ಟಿರ್ತೀವಿ ಕ್ಲೈಂಟ್, ಎಲ್ಲೋ 3ನೇ ಸೆಷನ್ 4ನೇ ಸೆಷನ್ ಅಲ್ಲಿ ಓಪನ್ ಅಪ್ ಆಗುತ್ತೆ. ಇಲ್ಲ ನಾವು ಥೆರಪಿಗೆ ಹೋಗ್ಬೇಕು, ಇಲ್ಲ ವಿಲ್ ಹ್ಯಾವ್ ಟು, ನಮಗೆ ಬೇರ್ ಮಾಡಕ್ಕಾಗಲ್ಲ ಅಂತ ವಿ ಹ್ಯಾವ್ ಟು ಹ್ಯಾಂಡ್ ಇಟ್ ಓವರ್ ಟು ಸಮ್ಮನ್ ಎಲ್ಸ್ ಹೂ ಇಸ್ ಕೇಪಬಲ್ ಟು ಡೂ ದಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಮೆಂಟಲ್ ಹೆಲ್ತ್ ಪ್ರಾಕ್ಟಿಷನರ್. ಸೊ ಸ್ಪಾಂಜ್ ಆಗ್ಬಾರ್ದು, ನಾವು ಸೌಂಡಿಂಗ್ ಬೋರ್ಡ್ ಆಗ್ಬೇಕು. ಸ್ಪಾಂಜ್ ಆಗ್ಬಿಟ್ರೆ ನಮಗ್ ತುಂಬಾ ಕಷ್ಟ ಆಗತ್ತೆ. ಕರೆಕ್ಟ್. ಸ್ಪಾಂಜ್ ವರ್ಸಸ್ ಸೌಂಡಿಂಗ್ ಬೋರ್ಡ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಮೆಟಫರ್. ಸೊ ನನಗೆ ಅದು ಈಸಿ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಐ ಸ್ಪೀಕ್ ದ ಲ್ಯಾಂಗ್ವೇಜ್ ಆಫ್ ಕೋಚಿಂಗ್ ಸಿಟ್ಟಿಂಗ್ ಇದಲ್ಲ, ಸೊ ನನಗೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ಲೇ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಬಟ್ ನಿಮ್ ಬುಕ್ ಅಲ್ಲಿ ಒನ್ ಆಫ್ ದ ಫಸ್ಟ್ ಸ್ಟೋರೀಸ್ ದಟ್ ಇಸ್ ಸೆಡ್, ಇವರು ಥೆರಪಿಸ್ಟ್ ಇವರು, ಶಿಲ್ ಡೂ ಫೇಸ್ ರೀಡಿಂಗ್. ನಿಮ್ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಎಂತ ಇದೆ ಅಂತ. ದಟ್ ಇಸ್ ದ ಬೆಸ್ಟ್ ಸ್ಟೋರಿ ಐ ರೆಡ್ ಸೋ ಫಾರ್. ಆ ತರ ಎಷ್ಟು ಸತಿ ಆಗಿದೆ ನಿಮ್ಗೆ? ಸೋ ಮೆನಿ ಪೀಪಲ್ ಗೆಟಿಂಗ್ ಕನ್ಫ್ಯೂಸ್ಡ್ ಅಬೌಟ್ ದಿಸ್. ನನ್ಗೆ ಸುಮಾರು ಸತಿ ಆಗಿದೆ. ಆ ಒಂದು ಇದನ್ನ ಬರೆಯೋದು ಅದಕ್ಕೆ ಕಾರಣ. ತುಂಬಾ ಜನ, ನೀವ್ ಹೇಳಿದ್ರಿ ಮಾನಸಿಕ ಆರೋಗ್ಯ ತಜ್ಞರು ಅಂತ, ಸೈಕಾಲಜಿಸ್ಟ್ ಅಂದ್ರೆ ಮನಃಶಾಸ್ತ್ರಜ್ಞರು, ಕೌನ್ಸಿಲರ್ ಅಂದ್ರೆ ಕನ್ನಡದಲ್ಲಿ ಆಪ್ತ ಸಮಾಲೋಚಕರು ಅಂತ ಹೇಳ್ತಾರೆ. ಸೊ ವಾಟ್ ಎವರ್, ಎಲ್ಲರೂ ವರ್ಕ್ ಟುವರ್ಡ್ಸ್ ಮೆಂಟಲ್ ಹೆಲ್ತ್, ಬಿಡಿ ಅದು ಬೇರೆ ವಿಷಯ. ಸೊ ನಾನು ಸೈಕಾಲಜಿಸ್ಟ್ ಅಂತ ಹೇಳಿದ ತಕ್ಷಣನೇ ನನಗೆ ಸುಮಾರು ಜನ ಇವಾಗ್ಲೂ ಹೇಳ್ತಾರೆ, ಕ್ಯಾನ್ ಯು ರೀಡ್ ಮೈ ಮೈಂಡ್ ಅಂತ, ಟೆಲ್ ಮಿ ನೌ ವಾಟ್ ಆಮ್ ಐ ಥಿಂಕಿಂಗ್ ಅಂತ ಹೇಳ್ತಾರೆ ನನ್ಗೆ. ಅದು ತುಂಬಾ ಆಗತ್ತೆ, ಸಾಕಷ್ಟು ಸಲ ಆಗಿದೆ ನಂಗದು. ಆತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಬಹಳಷ್ಟು ಇರತ್ತೆ ನಿಮ್ ಕಡೆ. ಡೆಫಿನೆಟ್ಲಿ. ಅಂದ್ರೆ ತುಂಬಾ ಜನ ಅಂದ್ರೆ ಒಂದು ಸೈಕಾಲಜಿಸ್ಟ್ ಅಂದ್ರೆ ಡಾಕ್ಟರ್ ಅಂತ ಅನ್ಕೊಂಡ್ಬಿಡ್ತಾರೆ. ಇವಾಗ್ಲೂ ನನ್ಗೆ ಕಾಲ್ ಮಾಡೋರು ಸುಮಾರು ಜನ ಡಾಕ್ಟರ್ ಅಂತಾನೆ ಹೇಳ್ತಾರೆ. ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ, ಸೈಕಾಲಜಿಸ್ಟ್ ಅಂದ್ರೆ ಡಾಕ್ಟರ್ ಅಲ್ಲ, ನಾವು ಟಾಕ್ ಥೆರಪಿ ಮಾತ್ರ ಮಾಡೋದು. ಮೆಡಿಸಿನ್ ಬರೆಯೋರು ಡಾಕ್ಟ್ರು, ಐ ಆಮ್ ನಾಟ್ MBBS ಮಾಡಿಲ್ಲ ನಾನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಒಂದು ಮೇನ್ ಥಿಂಗ್ ಏನಂದ್ರೆ ಸೈಕಾಲಜಿಸ್ಟ್ ಅಂತಂದ್ರೆ ಅಂದ್ರೆ ಟಾಕ್ ಥೆರಪಿ ಮಾಡೋರು. ಸೊ ಇಂಟರ್ವೆನ್ಷನ್ಸ್ ಆರ್ ಥ್ರೂ ಸಮ್ ಟೆಕ್ನಿಕ್ಸ್, ನಾಟ್ ಥ್ರೂ ಮೆಡಿಸನ್ಸ್. ಸೊ ಸೈಕಿಯಾಟ್ರಿಸ್ಟ್ ಅಂದ್ರೆ, ಸೈಕಿಯಾಟ್ರಿಸ್ಟ್ ಇಸ್ ಅ ಮೆಡಿಕಲ್ ಡಾಕ್ಟರ್, MBBS ಮಾಡಿ ಸ್ಪೆಷಲೈಸೇಷನ್ ಮೆಂಟಲ್ ಹೆಲ್ತ್ ಅಲ್ಲಿ ಮಾಡಿರ್ತಾರೆ, ಅವರು ಸೈಕಿಯಾಟ್ರಿಸ್ಟ್ ಅಂತ ಹೇಳ್ಬಿಟ್ಟು. ಸೊ ಅದು ತುಂಬಾ ಜನಕ್ಕೆ ಅದು ಕ್ಲಾರಿಟಿ ಇರೋದಿಲ್ಲ. ಈ ತರ ಕ್ವೆಶನ್ಸ್ ಎಲ್ಲ ಬರತ್ತೆ. ಅಂದ್ರೆ ಕ್ಯಾನ್ ಯು ರೀಡ್ ಯುವರ್ ಮೈಂಡ್ ಇಂದ ಪ್ರಶ್ನೆ ಶುರುವಾಗತ್ತೆ. ಆಮೇಲೆ ಕೌನ್ಸಿಲಿಂಗ್ ಅಂದ್ರೆ ಏನ್ ಮಾಡ್ತಾರೆ, ತುಂಬಾ ಜನ ಕೌನ್ಸಿಲಿಂಗ್ ಅಂದ್ರೆ ಅಡ್ವೈಸ್ ಮಾಡ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ನನಗ್ ಸುಮಾರು ಜನ ಹೇಳ್ತಾರೆ, ಕೌನ್ಸಿಲಿಂಗ್ ಕಳಿಸ್ತೀನಿ, ನಮ್ಮ ಮಗುಗ್ ಒಂಚೂರು ಅಡ್ವೈಸ್ ಮಾಡ್ಬಿಡಿ. ಏನ್ ಹೇಳ್ತಾರೆ, ನನ್ ಸೊಸೆಗ್ ಒಂಚೂರು ಅಡ್ವೈಸ್ ಮಾಡ್ಬಿಡಿ, ನಮ್ಮ ಅಳಿಯಂಗ್ ಒಂಚೂರು ಈ ತರ ಹೇಳ್ತಾರೆ. ಅವ್ರಿಗೆಲ್ಲ ಹೇಳ್ಬೇಕಂದ್ರೆ ಕೌನ್ಸಿಲಿಂಗ್ ಅಂದ್ರೆ ಅಡ್ವೈಸ್ ಮಾಡೋದಲ್ಲ, ಟು ಬ್ರಿಂಗ್ ಸೆಲ್ಫ್ ಅವೇರ್ನೆಸ್. ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಅರಿತುಕೊಳ್ಳಿ. ಅಂದ್ರೆ ನಿಮ್ ಬಗ್ಗೆ ಅಂದ್ರೆ ವಿ ಟಾಕ್ ಮೋಸ್ಟ್ಲಿ ಅಬೌಟ್ ಥಿಂಕಿಂಗ್, ಇಮೋಷನ್ಸ್ ಅಂಡ್ ಬಿಹೇವಿಯರ್. ಅಂದ್ರೆ ನಿಮ್ಮ ಇಮೋಷನ್ಸ್, ನಿಮ್ಮ ಬಿಹೇವಿಯರ್, ಥಾಟ್ಸು ನಿಮ್ಗೆ ಹೆಲ್ಪ್ ಆಗ್ತಾ ಇದ್ಯಾ? ನಿಮ್ಗೆ ಹೆಲ್ಪ್ ಆಗ್ತಾ ಇಲ್ಲ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ನಾವು ನಿಮಗೆ ಅವೇರ್ನೆಸ್ ತಂದ್ಬಿಟ್ಟು ನೀವ್ ಏನ್ ಮಾಡ್ಬೋದು, ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೋದು, ಇಲ್ಲ ಓವರ್ಕಮ್ ಮಾಡ್ಬೋದು, ಅದನ್ನ ನಾವು ಕೈಂಡ್ ಆಫ್ ಹೇಳ್ಕೊಡ್ತೀವಿ. ದೇರ್ ಆರ್ ಡಿಫ್ರೆಂಟ್ ಮೊಡಾಲಿಟೀಸ್ ಇನ್ ಕೌನ್ಸಿಲಿಂಗ್. ಅದೇ ಅಂದ್ರೆ ಹಿಪ್ನೋಥೆರಪಿ ಇರ್ಬೋದು, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಮೈಂಡ್ಫುಲ್ನೆಸ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್, ಬೇರೆ ಎಷ್ಟೊಂದಿದೆ. ಸೊ ಯಾವ್ದಾದ್ರು ಒಂದು ಅಪ್ರೋಚ್ ಇಂದ ಕೆಲವೊಂದು ಇರುತ್ತೆ, ಅದನ್ನ ಹೇಳ್ಕೊಡ್ತೀವಿ. ಸೊ ಅವೇರ್ನೆಸ್ ಅಂಡ್ ಹೌ ಟು ಅಂದ್ರೆ ಎಫರ್ಟ್. ಇನ್ ಕೆಲವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಓಕೆ ಯು ಕ್ಯಾನ್ ಮೇಕ್ ಮ್ಯಾಜಿಕ್ ಅಂತ. ಆಸ್ ಎ ಕೌನ್ಸಿಲರ್ ನಾನು ಇಲ್ಲಿ ಬಂದ್ಬಿಟ್ರೆ ಆಯ್ತು, ನನ್ಗೆ ತುಂಬಾ ಮಕ್ಳ ಜೊತೆ ವರ್ಕ್ ಮಾಡ್ಬೇಕಾಗತ್ತೆ. ಒಂದ್ 14-15 ವರ್ಷ ಇರತ್ತೆ, ಮಕ್ಳದು ಬಿಹೇವಿಯರಲ್ ಇಶ್ಯೂ ಇರ್ತಾರೆ. ನನ್ಗೆ ಏನ್ ಅನ್ಸ್ತಾ ಇರತ್ತೆ ಅಂದ್ರೆ ಕರ್ಕೊಂಡ್ ಬಂದ್ಬಿಟ್ಟು ಓಕೆ ಫಿಕ್ಸ್ ಹಿಮ್ ಅನ್ನೋ ತರ ಹೇಳ್ತಾರೆ ಅಂತ ಅನ್ಸುತ್ತೆ. ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲಿ ಎಫರ್ಟ್ ಕ್ಲೈಂಟ್ ಇಂದ ಬರ್ಬೇಕು, ಮಗು ಆದಾಗ ಎಫರ್ಟ್ ಪೇರೆಂಟ್ ಇಂದ ಬರ್ಬೇಕು. ಕ್ಲೈಂಟ್ ಒಂದ್ 14 ವರ್ಷದ 15 ವರ್ಷದವರು ಸ್ವಲ್ಪ ಲೆವೆಲ್ಗೆ ಎಫರ್ಟ್ ಹಾಕ್ತಾರೆ, ಮಕ್ಳು ಎಲ್ಲಾ ಎಫರ್ಟ್ ಹಾಕಕ್ಕಾಗಲ್ಲ, ಪೇರೆಂಟ್ಸ್ ಹಾಕ್ಬೇಕು. ಅದು ನಾನು 5 ವರ್ಷ ಏಜ್ ಇಂದ ಹಿಡಿದು ಮಕ್ಳನ್ನ ನೋಡ್ತೀನಿ ನಾನು. 5 to 12-13 years ವರ್ಗುನು ಪೇರೆಂಟ್ ಕೌನ್ಸಿಲಿಂಗ್ ಜಾಸ್ತಿ ಬೇಕಾಗತ್ತೆ ರಾದರ್ ದನ್ ಚೈಲ್ಡ್ ಕೌನ್ಸಿಲಿಂಗ್. ಸೊ ಈ ತರದ್ದೆಲ್ಲ ಅಂದ್ರೆ ಅದೇ ಅಂದ್ರೆ
ಅವೇರ್ನೆಸ್ ಇಲ್ಲ ಅಲ್ವಾ ಎಲ್ಲರಿಗೂ. ಮೆಂಟಲ್ ಹೆಲ್ತ್ ಅಂದ್ರೆ ಏನು, ಕೌನ್ಸಿಲಿಂಗ್ ಅಂದ್ರೆ ಏನು ಅವೇರ್ನೆಸ್ ಇಲ್ಲ. ಹಾಗಾಗಿ ದರ್ ಆರ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್. ಸೊ ನಂದು ಬುಕ್ದು ಬರ್ದಿದ್ದೂನು ಒಂದು ಏನಕ್ಕೆ ಬರ್ದಿದ್ದು ಅಂತಂದ್ರೆ ಈ ತರ ಕ್ವೆಶನ್ಸ್ ಗಳು ರಿಪೀಟೆಡ್ ಆಗಿ ನನಗೆ ಬರ್ತಾ ಇರತ್ತೆ. ಅಂಡ್ ಎಲ್ಲರಿಗೂ ಕೌನ್ಸಿಲಿಂಗ್ ತಗೊಳ್ಳೋದು ಅಂದ್ರೆ ಫೈನಾನ್ಷಿಯಲಿ ಅಫೋರ್ಡಬಲ್ ಇಲ್ದೇ ಇರ್ಬೋದು. ಇನ್ನೊಂದು ಕಾರಣಾಂತರಗಳಿಂದ ಅವ್ರಿಗೆ ಅದು ತಗೊಳಕ್ ಆಗದೆ ಇರ್ಬೋದು. ಅಟ್ಲೀಸ್ಟ್ ಒಂದು ಪುಸ್ತಕ ಕಥೆ ರೂಪದಲ್ಲಿ ಇದೆ ಅಂತಂದ್ರೆ ಓದಿದ್ರೆ ಸಮ್ ಕೈಂಡ್ ಆಫ್ ಅವೇರ್ನೆಸ್ ವಿಲ್ ಬಿಲ್ಟ್ ಅನ್ನೋ ಒಂದು ಇಂಟೆನ್ಷನ್ ನಂದು. ಡೆಫಿನೆಟ್ಲಿ ಡೆಫಿನೆಟ್ಲಿ. ಐ ಥಿಂಕ್ ಬಹಳ ಸಿಂಪಲ್ ಸ್ಟೋರೀಸ್ ಇವೆ, ಲಾಟ್ ಆಫ್ ಈಸಿ ಟು ಡೈಜೆಸ್ಟ್ ಸ್ಟೋರೀಸ್. ಒಂಥರ ಈ ಸುಧಾಮೂರ್ತಿ ಆಫ್ ಮೆಂಟಲ್ ಹೆಲ್ತ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇಲ್ಲ, ಆಕ್ಚುಲಿ ಓದ್ತಾ ಇರ್ಬೇಕಾದ್ರೆ ಐ ಥಿಂಕ್ ಮಾಡ್ಬೇಕಂತ. ಫಸ್ಟ್ 4 ಸ್ಟೋರೀಸ್ ಓದಿದ್ಮೇಲೆ ಐ ವಾಸ್ ಲೈಕ್ ಓಕೆ, ಹಂಗೆ ಇದು ಕರೆಕ್ಟ್ ಆಗಿದೆ, ಇಟ್ ಮೇಕ್ ಸೋ ಮಚ್ ಸೆನ್ಸ್ ನಾವ್ ಅಂತ. ಥ್ಯಾಂಕ್ ಯು. ಸೊ ನಿಮ್ಮ ಪ್ರೊಫೆಷನಲ್ ಬಿಟ್ಟು ಈಗ ನಿಮ್ಮ ಪರ್ಸನಲ್ ಗೆ ಬರೋಣ. ಸೊ ನಿಮ್ಮ ರೋಲ್ ಮಾಡೆಲ್ಸ್ ಯಾರು? ನನಗೆ ಹಂಗ್ ಹೇಳ್ಬೇಕು ಅಂದ್ರೆ ನಂಗೆ ಆತರ ರೋಲ್ ಮಾಡೆಲ್ ಕಾನ್ಸೆಪ್ಟೇ ಇಲ್ಲ ನನ್ನ ಲೈಫಲ್ಲಿ. ನನ್ಗೆ ಏನಂದ್ರೆ ಮೈ ಲೈಫ್ ಇಸ್ ಡ್ರಿವನ್ ಬೈ ಏನಂತಾರೆ ಎಕ್ಸ್ಪ್ಲೋರೇಷನ್ ಅಂಡ್ ಎಕ್ಸ್ಪೀರಿಯನ್ಸಸ್. ನನ್ಗೆ ತುಂಬಾ ಇಷ್ಟ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಸ ಹೊಸ ಥಿಂಗ್ಸ್. ನಂಗೆ ಯಾವಾಗ್ಲೂ ನೆನಪಿದೆ, ನಾನು ಐ ವಾಸ್ ಇನ್ ಟು ಲಾಟ್ ಆಫ್ ಸ್ಪೋರ್ಟ್ಸ್ ಇನ್ ಮೈ ಸ್ಕೂಲ್ ಅಂಡ್ ಕಾಲೇಜ್ ಡೇಸ್. ಮಲ್ಟಿಪಲ್ ಸ್ಪೋರ್ಟ್ಸ್, ಮೇನ್ ವಾಸ್ ಬ್ಯಾಡ್ಮಿಂಟನ್ ನಾನು ಆಡ್ತಾ ಇದ್ದಿದ್ದು. ನಾನು ಯಾವಾಗ್ಲೂ ಒಂದು ವಾಲಿಬಾಲ್ ವಾಸ್ ಮೈ ಸೈಡ್ ಸ್ಪೋರ್ಟ್. ಅವಾಗ ಯಾವಾಗ್ಲೂ ಒಂದ್ಸತಿ ಸೋತ್ ಬಿಟ್ಟಾಗ ನಮ್ ತಂದೆನೂ ಸ್ಪೋರ್ಟ್ಸ್ ಮ್ಯಾನ್. ಅವ್ರು ಯೂಶಲಿ ಬರೋರು, ನಾನು ಎಲ್ಲಿ ಸ್ಪೋರ್ಟ್ಸ್ ಆಡಕ್ ಹೋಗ್ತಾ ಇದ್ದು, ನಾನು ತುಂಬಾ ಬೇರೆ ಬೇರೆ ಊರ್ಗ್ ಹೋಗ್ತಾ ಇದ್ದೆ, ಬರೋರು. ನಾನು ಅವಾಗ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ನಾನು ಆ ಆ ಸೋಲು ಫಸ್ಟ್ ಡಿಫೀಟ್ ವಾಸ್ ದಟ್ ಫಾರ್ ಮೀ. ನಾನು ಅಳ್ತಾ ಇದ್ದೆ. ನಮ್ಮಪ್ಪ ಒಂದ್ ಹೇಳಿದ್ರು, ಇದು ಸೋಲು ಗೆಲುವು ಎಲ್ಲ ಪಾರ್ಟ್ ಆಫ್ ಲೈಫ್, ಇದಕ್ಕೆಲ್ಲ ಅಳ್ಳೇಬಾರ್ದು, ಇದಕ್ಕೆ ನೀನು ಸ್ಪೋರ್ಟಿವ್ ಆಗಿ ತಗೋಬೇಕು, ಮತ್ತೆ ಹೋಗಿ ಯು ಶುಡ್ ಎಂಜಾಯ್ ವೈಲ್ ಯು ಆರ್ ಪ್ಲೇಯಿಂಗ್. ಗೆದ್ರೆ ಓಕೆ, ಸೋತ್ರನು ಓಕೆ ಅನ್ನೋ ತರ ಅಂತ. ಐ ಥಿಂಕ್ ದಟ್ ಸ್ಟೇಡ್ ಇನ್ ಮೈ ಮೈಂಡ್. ಇವಾಗ್ಲೂ ನನ್ನ ಲೈಫಲ್ಲಿ ಅದೇ ಪ್ರಿನ್ಸಿಪಲ್. ಏನೋ ಹೊಸ ವೆಂಚರ್ ಸ್ಟಾರ್ಟ್ ಮಾಡಿ ಏನಂದ್ರು ಅಯ್ಯೋ ಸೋತ್ ಬಿಟ್ರೆ ಅಥವಾ ಸಕ್ಸಸ್ ಆಗ್ಲಿಲ್ಲ ಅಂತ ಆ ಒಂದು ಥಾಟ್ ಇಂದ ನನ್ನನ್ನ ಹೋಲ್ಡ್ ಬ್ಯಾಕ್ ನಾನು ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ದಟ್ ಡಸಂಟ್ ಮೀನ್ ನಾನು ಯೋಚನೆ ಮಾಡ್ದಲೇ ಡೈವ್ ಹೊಡೆದ್ಬಿಡ್ತೀನಿ ಅಂತ ಏನಲ್ಲ. ಐ ಯೂಶಲಿ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಬಟ್ ಹಂಗೆ ಅಂದ್ರೆ ರೋಲ್ ಮಾಡೆಲ್ ಅಂತ ಯಾರು ಇಲ್ಲ ನನ್ಗೆ. ಐ ಲೈಕ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್, ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಥಿಂಗ್ಸ್. ಅಂದ್ರೆ ಅದ್ ನನಗೆ ಇಟ್ ಗಿವ್ಸ್ ಮೀ ಲರ್ನಿಂಗ್, ನ್ಯೂ ಲರ್ನಿಂಗ್ ಇರುತ್ತೆ ಅಲ್ಲಿ. ನಾನು ಡಿಫ್ರೆಂಟ್ ಪರ್ಸ್ಪೆಕ್ಟ್ಸ್ ನ ಅರ್ಥ ಮಾಡ್ಕೊಳಕ್ಕೆ ನಂಗೆ ಈ ಕ್ವಾಲಿಟೀಸ್ ಆಫ್ ಮೈಂಡ್ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್. ಎಂಪತೈಸ್ ಮಾಡಕ್ಕೆ ಜನನ್ನ ಇರ್ಬೋದು, ಬೀಯಿಂಗ್ ನಾನ್ ಜಡ್ಜ್ಮೆಂಟಲ್ ಆಲ್ಸೋ. ನನ್ಗೆ ಈ ತರ ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಐ ಹ್ಯಾವ್ ಗಾನ್ ಥ್ರೂ. ಐ ಹ್ಯಾವ್ ಮೆಟ್ ಪೀಪಲ್ ವಿತ್ ವೇರಿಡ್ ಬಿಹೇವಿಯರ್ಸ್. ಅಂದ್ರೆ ನಾನು ಕೌನ್ಸಿಲರ್ ಸೈಕಾಲಜಿಸ್ಟ್ ಆಗಕ್ ಮುಂಚೆನೆ ನಾನು ಹೇಳ್ತಾ ಇರೋದು. ಅಂದ್ರೆ ನನಗೆ ಆತರ ಬೇರೆ ಬೇರೆ ಜನನ್ ಮೀಟ್ ಮಾಡಿ ಬೇರೆ ಬೇರೆ ತರ ಇರೋದನ್ ಜೊತೆ ಇಂಟರಾಕ್ಟ್ ಮಾಡಿ ಅವರ ಸ್ಟೋರೀಸ್, ಐ ಲೈಕ್ ಟು ಲಿಸನ್ ಟು ಸ್ಟೋರೀಸ್. ಪರ್ಸನಲ್ ಸ್ಟೋರೀಸ್ ನನ್ಗೆ ಇಷ್ಟ. ನಾನು ಯೂಶಲಿ ಕೇಳ್ಕೊತ, ಐ ಎಮ್ ಅ ಗುಡ್ ಲಿಸ್ನರ್. ನಾನು ಅವ್ರು ಯಾಕೆ ಹಂಗಿದ್ದಾರೆ, ದಟ್ ಕ್ಯೂರಿಯಾಸಿಟಿ ಈಸ್ ಆಲ್ವೇಸ್ ದೇರ್ ವಿತ್ ಮೀ. ನಾನು ಐ ಲೈಕ್ ಟು ಲಿಸನ್ ಟು ದೆಮ್. ಸೊ ನನಗೆ ಅವ್ರ ವರ್ಷನ್ ಆಫ್ ಸ್ಟೋರೀಸ್ ಯಾವಾಗ್ಲೂ ಕೇಳಿದಾಗ ಯಾವಾಗ್ಲೂ ಅನ್ಸುತ್ತೆ, ಒಬ್ರು ವರ್ಷನ್ ಕೇಳಿದ್ರೆ ಓಕೆ ಹೌದಲ್ವಾ ಇವ್ರು ಸರಿ ಅಂತ ಅನ್ಸುತ್ತ. ಅದೇ ಇನ್ನೊಬ್ರು ಬೇರೆ ವರ್ಷನ್ ಅಲ್ಲಿ ಹೇಳೋರು ಇವ್ರು ಹೇಳಿದ್ರು ಸರಿ ಅನ್ಸುತ್ತಲ್ಲ. ಸಿ ದಟ್ ಈಸ್ ವೇರ್ ಐ ಥಿಂಕ್ ನನಗೆ ನಾನೇ ರೋಲ್ ಮಾಡಲ್ ಅಂತ ಹೇಳ್ಬೋದು. ಐ ಲೈಕ್ ಮೈ ವರ್ಷನ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಯೂಶಲಿ ಒಂಥರ ಈ ಕ್ವಶನ್ ಗೆ ಲಾಟ್ ಆಫ್ ಆನ್ಸರ್ಸ್ ಕಮ್ ಅರೌಂಡ್ ದ ಸೇಮ್ ಆಸ್ಪೆಕ್ಟ್ಸ್. ಐ ಆಮ್ ಮೈ ಓನ್ ರೋಲ್ ಮಾಡಲ್ ಅಂತ, ಬಟ್ ದ ವೇ ದೇ ಕಮ್ ಅಕ್ರಾಸ್ ದಟ್ ದ ಸ್ಟೋರಿ ದೇ ಶೇರ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ರೈಟ್. ಸೊ ನೀವು ಕಥೆಗಳ ಬಗ್ಗೆ ಹೇಳಿದ್ರಿ, ನಿಮ್ಮ ಫೇವರೇಟ್ ಕತೆ ಇಲ್ಲಿ ತನಕ ಕೇಳಿರೋ? ನನಗೆ ಪೂರ್ಣಚಂದ್ರ ತೇಜಸ್ವಿ ಇಸ್ ಒನ್ ಆಫ್ ಮೈ ಇದು ಫೇವ್ರೆಟ್ ಆಥರ್ ಆಫ್ ಓಲ್ಡ್ ಟೈಮ್ಸ್. ಜುಗಾರಿ ಕ್ರಾಸ್ ನನಗೆ ಅದು ರಿವಿಷನ್ ತರ. ನನ್ಗೆ ಹೆಂಗೆ ನನ್ ಮೆಮೊರಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನನ್ಗೆ ಇವಾಗ ನೀವು ಕೇಳಿದ್ರೆ ಜುಗಾರಿ ಕ್ರಾಸ್ ಕತೆ ಪೂರ್ತಿ ಹೇಳಕ್ ಬರಲ್ಲ ನಂಗೆ. ಬಟ್ ನನ್ಗೆ ಎವ್ರಿ ಟೈಮ್ ಐ ರೀಡ್ ದಟ್ ಅದೇ ಎಂತೂಸಿಯಾಸಮ್, ಅದೇ ಕ್ಯೂರಿಯಾಸಿಟಿಯಿಂದ ಓದ್ತೀನಿ, ಎಂಜಾಯ್ ಮಾಡ್ತೀನಿ. ಕರೆಂಟ್ ಇದ್ರಲ್ಲಿ ಅಂತಂದ್ರೆ ನಂಗೆ ಜೋಗಿ ತುಂಬಾ ಇಷ್ಟ. ಸೊ ಐ ಲವ್ ಜೋಗಿಸ್ ರೈಟಿಂಗ್ಸ್. ಇಂಗ್ಲಿಷ್ ಆಥರ್ಸ್ ಅಲ್ಲಿ ನನಗೆ ಫೇವ್ರೆಟ್ ಐ ಲೈಕ್ ಆರ್ ಕೆ ನಾರಾಯಣ್ ಇದು ನನ್ಗೆ ಇಷ್ಟ ಆಗತ್ತೆ. ಸುಧಾಮೂರ್ತಿದು ಇಷ್ಟ ಆಗುತ್ತೆ. ವೆರಿ ಸಿಂಪಲ್. ಅಂದ್ರೆ ಚೇತನ್ ಭಗತ್ ಇಷ್ಟ ಆಗತ್ತೆ ನನ್ಗೆ. ಅಂದ್ರೆ ಚೇತನ್ ಭಗತ್ ಏನಕ್ ನನ್ಗೆ ಇಷ್ಟ ಆಗ್ತಾರೆ ಅಂತಂದ್ರೆ
he reached a lot of rural people, made rural people to start ರೀಡಿಂಗ್ ಇಂಗ್ಲಿಷ್. ಅಂಡ್ ನೀವು ನೋಡ್ಬೋದು ಅಲ್ಲಿ ನನ್ನ ರೈಟಿಂಗ್ ಅಲ್ಲಿ ಅದು ಕಾಣತ್ತೆ, ವೆರಿ ಸಿಂಪಲ್ ಇಂಗ್ಲಿಷ್. ನನ್ ಇಂಗ್ಲಿಷ್ ಬುಕ್ಸ್ ಎಲ್ಲ ಅಥವಾ ರೈಟಿಂಗ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಟೂ ಥಿಂಗ್ಸ್ ವೆನ್ ಐ ರೈಟ್. ಒಂದು, ನನಗೆ ಓದ್ದೇ ಇರೋರು ಓದ್ಬೇಕು, ಆ ತರ ಒಂದು. ಅಂಡ್ ನಾನು ಸಣ್ಣೋಳಿದ್ದಾಗ ಕವನ ಜಾಸ್ತಿ ಬರೀತಾ ಇದ್ದಿದ್ದಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಓಡೋಗೋರು ಕವನ ಹೇಳ್ತೀನಿ ಅಂತಂದ್ರೆ. ಐ ವಾಂಟ್ ಪೀಪಲ್ ಟು ರೀಡ್. ಸೊ ಅದು ಹಾಗಾಗಿ ನೀವೇನ್ ಕ್ವೆಶನ್ ಕೇಳೋದು ಅಂತ ಮರ್ತ್ಬಿಟ್ಟೆ, ಸಾರಿ. ಇಲ್ಲ ಪರವಾಗಿಲ್ಲ. ಯಾವ ಕಥೆಗಳು ಅಂತ ಹೇಳಿದ್ರೆ ಒಳ್ಳೆ ಕಥೆ ಹೇಳಿದ್ರಿ ನೀವು. ಸೊ ಇಲ್ಲ, ಐ ಥಿಂಕ್ ಈ ಕವಿತೆಗಳಿಗೆ ಐ ಥಿಂಕ್ ದಿರ್ ಇಸ್ ಆಲ್ವೇಸ್ ಅ ಮಿಸ್ನೋಮರ್ ಸೇಯಿಂಗ್, ಓ ಇದಕ್ಕೆ ತುಂಬಾ ಇಂಗ್ಲಿಷ್ ನ ಪಾಂಡಿತ್ಯ ಇರಬೇಕು, ಅದಿರ್ಬೇಕು, ತುಂಬಾ ಕಾಂಪ್ಲಿಕೇಟೆಡ್ ಶಶಿ ರೈಸ್ ಮಾಡಿದ್ರೆ ಮಾತ್ರ ನೀವು ಪೋಯಟ್ರಿ ಬರೀತಾ ಇದ್ದೀರಾ. ಇಲ್ಲ ಇಲ್ಲ, ನನ್ಗೆ ಎಷ್ಟೊಂದ್ ಜನ ಕೇಳೋರು, ನಿಂದು ರೈಮಿಂಗ್ ಇಲ್ವಲ್ಲ ಅದೇನ್ ಪೋಯಟ್ರಿ ಅಂತ ಕರಿತೀಯ ಅಂತ. ಸೊ ಆ ತರ ತುಂಬಾನೇ ಮಿಸ್ಕನ್ಸೆಪ್ಷನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಪ್ರೋಗ್ರಾಮಿಂಗ್ ಆಗೋಗಿದೆ. ಸೊ ಆರ್ ಕೆ ನಾರಾಯಣ್, ಎಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಮಿಕ್ಕಿದ್ದು ಯಾರ್ದು ಓದಿಲ್ಲ ನಾನು. ಐ ಥಿಂಕ್ ಸುಧಾಮೂರ್ತಿ ಓದಿದೀನಿ, ಚೇತನ್ ಭಗತ್ ನಾಟ್ ಅ ಫ್ಯಾನ್. ಸೊ ಮೇ ಬಿ ಐ ಬಯಾಸಿಂಗ್ ಇಸ್ ಹೇಳ್ತಾರಲ್ಲ, ಎವ್ರಿಬಡಿ ವಿಲ್ ಸಿ. ವಾಟ್ ಐ ಬಿಲೀವ್ ಇಸ್ ದಟ್ ಈಗ ಎಲ್ಲಾ ಆಥರ್ಸು ನನ್ಗೂ ಏನು ಇಷ್ಟ ಆಗೋದಿಲ್ಲ, ಎಲ್ಲಾ ತರ ರೈಟಿಂಗ್ಸ್ ನಂಗೂ ಇಷ್ಟ ಆಗಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ಗೇನ್ ಅನ್ಸುತ್ತೆ ಅಂದ್ರೆ, ವಾಟ್ ಎವರ್ ಯು ರೈಟ್, ದೇರ್ ಇಸ್ ಎ ಸೆಟ್ ಆಫ್ ರೀಡರ್ ಸೆಗ್ಮೆಂಟ್ ಫಾರ್ ದಟ್. ಇರ್ತಾರೆ. ಯಾ. ಸೊ ವಾಟ್ ಮೇಡ್ ಯು ರೈಟ್ ದ ಬುಕ್? ಸೊ ಯು ಹ್ಯಾಡ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್. ಒಂದು ಕರಿಯರ್ ಚೇಂಜ್, ಇನ್ನೊಂದು ಈ ನಿಮ್ಮ ಮೆಟಲ್ ಜರ್ನಿದು, ಇನ್ನೊಂದು ಓದಿಲ್ಲ. ಐ ಥಿಂಕ್ ನಿಮ್ಮ ಕವಿತೆಗಳ ಪುಸ್ತಕ ಕೂಡ ನೋಡಿದೀನಿ ನಾನು, ಭಾವಕ್ಕೆ ತಕ್ಕಂತೆ. ಭಾವಗೀತೆ. ಅಂದ್ರೆ ರೈಟಿಂಗ್ ಸ್ಟಾರ್ಟೆಡ್ ಅಟ್ ದ ಏಜ್ ಆಫ್ 10 ಆಲ್ಮೋಸ್ಟ್. ಸೊ ಫಸ್ಟ್ 2-3 years ನನ್ನ ಹತ್ರ ಇಲ್ಲ ಬರ್ದಿರೋದು. ಬಟ್ ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ಕನ್ಸಿಸ್ಟೆಂಟ್ಲಿ, ನಮ್ಮಮ್ಮ ಶಿ ನರ್ಚರ್ಡ್ ಮೈ ರೈಟಿಂಗ್ ವೆರಿ ವೆಲ್. ನನ್ಗೊಂದ್ ಪುಸ್ತಕ ತಂದ್ಕೊಟ್ಟು, ಬರೆಯೋದೆಲ್ಲ ಇದ್ರಲ್ಲೇ ಬರೀ ನೀನು ಅಂತೆಲ್ಲ. ಅಂಡ್ ಶಿ ಯೂಸ್ ಟು ಚೆನ್ನಾಗಿದೆ ಅಂತ ಅವ್ರು ಪ್ರತಿನೂ ಎಲ್ಲ ಓದ್ತಾ ಇದ್ರು. ಅವಾಗ ನಾನು ಏನ್ ಬರೀತೀನಿ ಚೆನ್ನಾಗಿದೆ ಅನ್ಸೋದನ್ನ ಅವರೇ ಇದು ಲೋಕಲ್ ಪೇಪರ್ ಕಳಿಸ್ಬಿಡೋರು. ಅವಾಗ 1-2 ಸತಿ ಪಬ್ಲಿಷ್ ಆಗ್ಬಿಡ್ತು ಲೋಕಲ್. ಒಂದು ಬೇಕಾಗಿತ್ತು 96 ಟೈಮಲ್ಲೋ ಏನೋ, 94 ಟೈಮಲ್ಲೋ. ನನಗೆ ಅವಾಗ ಅದೊಂಥರ ಫಸ್ಟ್, ನನಗೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ನನಗೆ ಆ ತರದ್ದು ಒಂದು ಪ್ರಕೃತಿ ವಿಕೋಪನ ಕೇಳಿದ್ದು ಫಸ್ಟ್ ಟೈಮ್. ನನಗೆ ಐ ವಾಸ್ ಲೈಕ್ ಕೈಂಡ್ ಆಫ್ ಶಾಟರ್ಡ್ ವಿತ್ ದಟ್. ನನಗೆ ಬರೆಯೋದು ಏನಕ್ಕೆ ಅಂತಂದ್ರೆ, ಒಂದು, ಎಸ್ ಡೆಫಿನೆಟ್ಲಿ ನಿಮ್ಗೂ ಅರ್ಥ ಆಗತ್ತೆ, ಯು ಆರ್ ಆಲ್ಸೋ ರೈಟರ್ ಅಂಡ್ ಆಥರ್. ನನಗೆ ನನ್ನ ಇಮೋಷನ್ಸ್ ನ ಹೇಳ್ಬೇಕಾಗಿದೆ. ಸೊ ನನಗೆ ದಟ್ ಈಸ್ ಅ ಈಸಿಯೆಸ್ಟ್ ವೇ ಫಾರ್ ಮೀ ಟು ರೈಟ್. ಸೊ ಅಲ್ಲಿ ನನಗೆ ಅದು ಪಬ್ಲಿಷ್ ಆಗಿದ್ದು, ನನಗೆ ಐ ಗಾಟ್ ಲಾಟ್ ಆಫ್ ರೆಕಗ್ನಿಷನ್ ದೇರ್. ಬಟ್ ನನಗೆ ರೈಟಿಂಗ್ ಏನಂತಂದ್ರೆ ನನಗೆ ಬಿಡಕ್ಕಾಗಲ್ಲ. ಕಮ್ ವಾಟ್ ಮೇ, ದಟ್ ಅರ್ಜ್ ಆಲ್ವೇಸ್ ವಿಲ್ ಬಿ ದೇರ್. ತುಂಬಾ ಬರೀತಾ ಇದ್ದೆ. ಐ ಥಿಂಕ್ ಫೋಕಸ್ಡ್ ಆಗಿ ನಾನು ಶುರು ಮಾಡಿದ್ದು ಐ ಥಿಂಕ್ ಅರೌಂಡ್ 2008 ಇಂದ ಅಂತ ಅನ್ಸುತ್ತೆ, 7-8 ಇಂದ ಫೋಕಸ್ಡ್ ಆಗಿ ಬರಿಬೇಕು. ಅಂದ್ರೆ ರ್ಯಾಂಡಮ್ ಆಗಿ ಬರೀತಾ ಇದ್ದೆ, ಏನೋ ಅನ್ಸಿದ್ದನ್ನ ಅಥವಾ ಕವನ ಚುಟುಕ ಬರೆಯೋದು ಎಲ್ಲ. ದೆನ್ ಐ ಸ್ಟಾರ್ಟೆಡ್ ಓಕೆ ಫೋಕಸ್ಡ್ ಆಗಿ ಬರಿಬೇಕು ಅಂತ. ಅದರಲ್ಲಿ ನನ್ನ ಫಸ್ಟ್ ಬುಕ್ ಸ್ವಲ್ಪ ಫೋಕಸ್ಡ್ ರೈಟಿಂಗ್. ಸೊ ಅಜ್ಜಿ ಪಂಚತಂತ್ರ ಅಂತ. ಐ ಹ್ಯಾವ್ ಬ್ರಾಟ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸಸ್ ವಿತ್ ಗ್ರ್ಯಾಂಡ್ ಮದರ್. ಅಂದ್ರೆ ಏನ ಕ್ರಕ್ಸ್ ಆಫ್ ದ ಬುಕ್ ಇಸ್, ಒಂದು ಆರ್ಥೋಡಾಕ್ಸ್ ಗ್ರ್ಯಾಂಡ್ ಮದರ್ ಜೊತೆ ಮಾಡರ್ನ್ ಗ್ರ್ಯಾಂಡ್ ಚಿಲ್ಡ್ರನ್ ಇದ್ರೆ, ಮೊಮ್ಮಕ್ಳಿದ್ರೆ ಹ್ಯೂಮರ್ ಹೇಗ್ ಬರುತ್ತೆ ಅನ್ನೋದನ್ನ ಐ ಹ್ಯಾವ್ ಕ್ಯಾಪ್ಚರ್ಡ್ ಇಟ್. ಆಮೇಲೆ ಐ ಥಿಂಕ್ ನಾನು ಕರಿಯರ್ ಚೇಂಜ್ ಮಾಡಿದಾಗ ನನಗೆ ಏನಾಯ್ತು, ತುಂಬಾ ಕಾಲ್ಸ್ ಬರಕ್ ಶುರುವಾಯ್ತು. ಹೇಗ್ ಮಾಡ್ದೆ ನೀನು, ಹೌ ಡಿಡ್ ಯು ಟೇಕ್ ದಿಸ್ ಡಿಸಿಷನ್ ಎಲ್ಲ ನೀವ್ ಕೇಳಿದ್ರಲ್ಲ ಪ್ರಶ್ನೆಗಳು. ಹೇಗೆ ಫ್ಯಾಮಿಲಿಯಲ್ಲಿ ಹೆಂಗೆ ಡೀಲ್ ಮಾಡ್ದೆ, ಸೋಷಿಯಲ್ ಪ್ರೆಷರ್ ಇಲ್ವಾ, ದುಡ್ಡಿಗೆ ಏನ್ ಮಾಡ್ತೀಯಾ, ನಿನಗೆ ಫೀಲ್ಡೇ ಗೊತ್ತಿಲ್ಲ, ಹೆಂಗೆ ಯಾವ ಧೈರ್ಯ ಇದೆ. ಲಾಟ್ ಆಫ್, ಅಂದ್ರೆ ದಿನಕ್ಕೆ ನನಗೆ 2 ಕಾಲ್ ಬರ್ತಾ ಇತ್ತು ಆಲ್ಮೋಸ್ಟ್ 6 months. ಅದು ನನಗೆ ಟ್ರಿಗರ್ಡ್ ಮೀ ಟು ರೈಟ್ ಮೈ 3rd book. ಸೊ ಅವಾಗ ನಾನು ಅನ್ಕೊಂಡೆ, ಓ ಮೇ ಬಿ ಲಾಟ್ ಆಫ್ ಪೀಪಲ್ ಆರ್ ಲುಕಿಂಗ್ ಟು ಡೂ ದಿಸ್, ಟೇಕ್ ದಿಸ್ ಕೈಂಡ್ ಆಫ್ ಎ ಪಾತ್, ಬಟ್ ದೇ ಆರ್ ನಾಟ್ ಶ್ಯೂರ್. ನಾನು ಆ ಜರ್ನಿ 7 ವರ್ಷ ತಾನೇ ಮಾಡಿದ್ದಲ್ಲ. 7 ವರ್ಷದಲ್ಲಿ ನಾನು ಸುಮಾರು ಕೋರ್ಸ್ ತಗೊಂಡಿದ್ದೆ, ವರ್ಕ್ಶಾಪ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡಿದ್ದೆ. ಫಾರ್ ಮೀ ಐ ವಾಂಟೆಡ್ ಟು ಬಿ ವೆರಿ ಶ್ಯೂರ್, ನಾನು ಈ ಲೈನ್ಗೆ ಅಂದ್ರೆ ಇದೇ ಲೈನಲ್ಲಿ ನನಗೆ ಇಷ್ಟ ಆಗತ್ತಾ, ಇಷ್ಟ ಆಗೋದು ಒಂದೇ ಅಲ್ಲ, ಈ ಲೈನಲ್ಲಿ ನಾನು ಕ್ಯಾನ್ ಐ ಅರ್ನ್ ಇನ್ ದಿಸ್ ಲೈನ್. ಅದೆಲ್ಲ ನನ್ಗೆ ಐ ಹ್ಯಾಡ್ ಡನ್ ಲಾಟ್ ಆಫ್ ಡ್ಯೂ ಡಿಲಿಜೆನ್ಸ್ ಅಂಡ್ ಕೇರ್ಫುಲ್ ಆಗಿ ಯೋಚನೆ ಮಾಡಿ ತಗೊಂಡಿದ್ದೆ ಡಿಸಿಷನ್. ಐ ಥಾಟ್ ಓಕೆ ಲೆಟ್ ಮಿ ಮೇಕ್ ಇಟ್ ಆಸ್ ಎ ಬುಕ್, ಪ್ರಾಬಬ್ಲಿ ಇಟ್ ವಿಲ್ ಹೆಲ್ಪ್ ಅದರ್ಸ್ ಅಂತ. ದಟ್ ವಾಸ್ ದ ಥಾಟ್ ಫಾರ್ ದಟ್. ಬಟ್ ಮೈಂಡ್ ಮ್ಯಾಟರ್ಸ್ ಲೇಟೆಸ್ಟ್ ಬುಕ್ ದಲ್ಲಿ ಹೇಗೆ ಅಂದ್ರೆ,
ನಾನು 2 ಮ್ಯಾಗಝೈನ್ಗೆ ಮೆಂಟಲ್ ಹೆಲ್ತ್ ಕಾಲಮಿಸ್ಟ್, ಒಂದು ಇಂಗ್ಲಿಷು ಒಂದು ಕನ್ನಡ. ಸೊ ಇಂಗ್ಲಿಷ್ ಎವ್ರಿ ಮಂತ್ ಬರಿತೀನಿ, ಕನ್ನಡದ ಕ್ವಾರ್ಟರ್ಲಿ. ಸೊ ಅದು ನನ್ಗೆ ಆಲ್ಮೋಸ್ಟ್ 2.5 ವರ್ಷದಿಂದ ಬರಿತಾ ಇದ್ದೀನಿ. ನಮ್ಮ ಚೀಫ್ ಎಡಿಟರು ನನಗೆ ಬರೆಯಕ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಹೇಳಿದ್ರು, ಅನಿತಾ ಇನ್ನೊಂದ್ ವರ್ಷ 2 ವರ್ಷದಲ್ಲಿ ಇದು ಬುಕ್ ಮಾಡ್ಬೋದು ಅಂತ. ಸೊ ಹಾಗೆ ಈ ಅದು ಸುಮಾರು ಇದು ಆರ್ಟಿಕಲ್ಸ್ ಬಂದಿತ್ತು ಆಗಿತ್ತು. ದೆನ್ ಐ ಥಾಟ್ ಇಟ್ ಇಸ್ ಅ ಗುಡ್ ಟೈಮ್ ಟು ಮೇಕ್ ಇಟ್ ಆಸ್ ಅ ಬುಕ್, ಯಾಕಂದ್ರೆ ಒಂದ್ ಕಡೆ ಸಿಗುತ್ತೆ. ಸೊ ಆಮೇಲೆ ನಾನ್ ಬರಿತಾ ಇರೋ ಮ್ಯಾಗಝೈನ್ ಇಟ್ ಇಸ್ ನಾಟ್ ಅಂದ್ರೆ ತುಂಬಾ ರೆಕಗ್ನೈಸ್ಡ್ ದೊಡ್ಡ ಮ್ಯಾಗಝೈನ್ ಅಂತ ಅಲ್ಲ. ಸೊ ಇಟ್ಸ್ ಅ ಕಮ್ಯುನಿಟಿ ಮ್ಯಾಗಝೈನ್. ಸೊ ವೈಡರ್ ರೀಚ್ ಬೇಕು, ವೈಡರ್ ರೀಚ್ ಮಾಡ್ಬೇಕು ಅಂದ್ರೆ ಇದರಿಂದ ಮಾಡ್ಬೋದು. ಅಂಡ್ ಮೇನ್ ಆಗಿ ನಾನು ಕರಿಯರ್ ಚೇಂಜ್ ಮಾಡಿದ್ದೇನಂದ್ರೆ, ನಾನು ಹೇಳ್ದಂಗೆ ನಂದು ಪ್ಯಾಷನ್ ಪರ್ಪಸ್ ಎರಡು ಮೆಂಟಲ್ ಹೆಲ್ತ್. ನನಗೆ ಮೆಂಟಲ್ ಹೆಲ್ತ್ ಅವೇರ್ನೆಸ್ ತರೋದೇ ನನ್ನ ಪರ್ಪಸ್ ಆಫ್ ಲೈಫ್ ಅಂತ. ಅಂಡ್ ಐ ರಿಯಲಿ ಎಂಜಾಯ್ ದಿಸ್ ಪ್ರಾಸೆಸ್ ಆಫ್ ಟಾಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ಇರ್ಬೋದು, ಹೆಲ್ಪಿಂಗ್ ಪೀಪಲ್ ಫಾರ್ ದೇರ್ ಬೆಟರ್ ಮೆಂಟಲ್ ಹೆಲ್ತ್. ನಂಗೆ ಅದೆಲ್ಲ ತುಂಬಾ ಇಷ್ಟ. ಸೊ ದಿಸ್ ಇಸ್ ಅನದರ್ ವೇ ಟು ಬ್ರಿಂಗ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಅಂತ ಆ ಪುಸ್ತಕ ಬರ್ತಿದ್ದು. ನಿಮ್ಮ ಜರ್ನಿಯನ್ನ 1 hour ಕ್ಯಾಪ್ಸೂಲ್ ಅಲ್ಲಿ ಕ್ಯಾಪ್ಚರ್ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ. ಸೊ ದೇ ಸೋ ಮೆನಿ ಸೆಷನ್ಸ್, ಸೋ ಮೆನಿ ಎಕ್ಸ್ಪೀರಿಯನ್ಸಸ್, ಸೋ ಮೆನಿ ಏನಂತೀರಾ ರೂಟ್ಸ್ ಆಲ್ಸೋ. ನಿಮ್ಮ ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ರೆ ಯಂಗರ್ ಪಾರ್ಟ್ ಆಫ್ ಯುವರ್ ಲೈಫ್ ಅಲ್ಲಿ ಯಂಗ್ಸ್ಟರ್ ಕಡೆ ಹೋಗೇ ಇಲ್ಲ ನಾವು. ಸೊ ಮೇ ಬಿ ದೇರ್ ಇಸ್ ಅನ್ ಅದರ್ ಪಾಡ್ಕಾಸ್ಟ್ ಕಮ್ಮಿ. ಯಾಕಂದ್ರೆ ನಮ್ಗೆ 45 ನಿಮಿಷ ಆದ್ಮೇಲೆ ಜನ ಕೇಳಿಸ್ಕೊಳ್ತಾರೋ ಇಲ್ವೋ ಅನ್ನೋದು ಒಂದು ಬಹಳ ಕಷ್ಟದ Correct. ಕತೆ. ಸೊ ಆ ಒಂದು ವಿಷಯದಲ್ಲಿ ಐ ಹ್ಯಾವ್ ಟು ಪಾಸಿಬ್ಲಿ ಜಸ್ಟ್ ಚೆಕ್ ಇನ್ ಫಾರ್ ಪಾಸ್ ಹಿಯರ್. ಬಟ್ ಅಮೇಸಿಂಗ್ ಸ್ಟೋರಿ ಅಂತ. ಸೊ ಐ ಥಿಂಕ್ ನಿಮ್ ಜೊತೆ ಇಟ್ಸ್ ನೆವರ್ ಬಿನ್ ಅ ಪ್ರಾಬ್ಲಮ್ ಟು ಹ್ಯಾವ್ ದ ಕಾನ್ವರ್ಸೇಷನ್. ಆರಾಮಾಗಿ ಇಟ್ ಫ್ಲೋಸ್. ಸೊ ಇಟ್ಸ್ ಆಲ್ವೇಸ್ ಬಿನ್ ದ ಕೇಸ್. ಸೊ Yeah. 40+ minutes ಮಾತಾಡಿದ್ರಿ ನೀವು. ಇಫ್ ಯು ಹ್ಯಾಡ್ ಟು ಜಸ್ಟ್ ಕ್ಲೋಸ್ ಇಟ್ ಆಫ್ ವಿತ್ ಸೇ women centric message, if women want to become get into this aspect of therapy, do you have a message for them or generally a message for anybody? Right? It should not necessarily like this ಅಂತ. ಸಿ ಎರಡ್ ಹೇಳ್ತೀನಿ ನಾನು. ಒಂದು, ವಿಮೆನ್ ಅಂತ ಬಂದಾಗ ವಿಮೆನ್ ಹ್ಯಾವ್ ಟು ಬಿಲೀವ್ ಇನ್ ದೆಮ್ಸೆಲ್ಸ್ ಫಸ್ಟ್. ಸೊ ಬಿಕಾಸ್ ಆಫ್ ಸೀಕಿಂಗ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಇದಾಗುತ್ತೆ. ಚೈಲ್ಡ್ಹುಡ್ ಅಲ್ಲಿ ಏನೇ ಆಗಿರ್ಬೋದು, ಬಿಕಾಸ್ ಆಫ್ ದಟ್ ಹಂಗೆಲ್ಲ ಆಗಿರತ್ತೆ. ಬಟ್ ಒನ್ಸ್ ವಿ ಬಿಕಮ್ ಅನ್ ಅಡಲ್ಟ್, ಐ ಥಿಂಕ್ ಪ್ರಾಬಬಲಿ ನಾವು ನಮ್ಮನ್ನ ಟ್ರಸ್ಟ್ ಮಾಡ್ಕೊಳ್ಳೋದು, ನಮ್ಮ ಎಬಿಲಿಟೀಸ್ ಅನ್ನ ಟ್ರಸ್ಟ್ ಮಾಡಿ ಡಿಸಿಷನ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಫಸ್ಟ್ ಅದಾಗ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಯಾವ್ದು ಏನು ಆಗಲ್ಲ. ಏನು ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲ ಅಂತಂದ್ರು, ನಾವು ನಮ್ಮನ್ನ ನಂಬ್ಲಿಲ್ಲ ಅಂತಂದ್ರೆ ಆಗಲ್ಲ. ಸೆಕೆಂಡ್ ಥಿಂಗ್, ವಾಟ್ ಹ್ಯಾಸ್ ಮೈ ಲೈಫ್ ಟಾಟ್ ಇಸ್ ದಟ್ excel in whatever you do. Okay, then success and money will follow. ಇದು ನನಗೆ ತುಂಬಾ ಸಣ್ಣೋಳಿಂದ ನನಗೆ ಅರ್ಥ ಆಗಿರೋಂತ ವಿಷಯ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ಅರ್ಥ ಆಗಿರೋಂತ ವಿಷಯ. ಪ್ರಾಬಬ್ಲಿ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಶೇರ್ ಇಟ್ ವಿತ್ ಎವ್ರಿಬಡಿ. ಸೊ ಬ್ಯೂಟಿಫುಲ್ ಸ್ಪೇಸ್ ಟು ಸಾರ್ಟ್ ಆಫ್ ಪಾಸ್ ದಿಸ್ ಪಾಡ್ಕಾಸ್ಟ್. ಕೂಡ ಸಾಕಷ್ಟು ಎಪಿಸೋಡ್ಸ್ ಇವೆ. ನಿಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡಿ ಫಾರ್ ಇಟ್ ಟು ಈವನ್ ರೀಚ್ ಅನ್ ವೈಡರ್ ಆಡಿಯನ್ಸ್. ಸೊ ಫಾರ್ ಓಂ ಪ್ರಥಮ ದಿಸ್ ಇಸ್ ಇಟ್. ಥ್ಯಾಂಕ್ ಯು. ನಿಮ್ಮ ಟೈಮ್ಗೆ, ನಿಮ್ಮ ಎನರ್ಜಿ ಅಂಡ್ ಎಕ್ಸ್ಪೀರಿಯನ್ಸಸ್ ನ ನಮಗೆ ಶೇರ್ ಮಾಡಬೇಕು ಅಂತ ನಿಮ್ಮ ಇಂಟೆನ್ಷನ್ಗೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಟುಡೇ. Thank you, Sunil. Thank you so much for having me here. I really enjoyed this conversation. ಅಷ್ಟೇ, ಇಟ್ ವಾಸ್ ಆಲ್ವೇಸ್ ಅ ಕಾನ್ವರ್ಸೇಷನ್. ಇಟ್ ಇಸ್ ಆಸ್ ಗುಡ್ ಆಸ್ ಅ ಹರ್ಟೆ. ಅಂಡ್ ಅದನ್ನೇ ನಾವು ಪಾಡ್ಕಾಸ್ಟ್ ಅಂತ ಕರೀತೀವಿ. Correct. Yeah. True. Thank you. And also Thank you. wonderful you are doing this. ಯಾಕೆಂತಂದ್ರೆ ಎಷ್ಟೊಂದ್ ಜನ ಸ್ಟೋರೀಸ್ ಆರ್ ವೆರಿ ಪವರ್ಫುಲ್. ಅಂಡ್ ಏನಂದ್ರೆ ಇಟ್ ಕ್ಯಾನ್ ಆಕ್ಚುಲಿ ಇಂಪ್ಯಾಕ್ಟ್ ಅದರ್ಸ್ ಲೈಫ್ ಆಲ್ಸೋ. ಬೇರೆ ಸ್ಟೋರಿ ಶೇರ್ Definitely. ಮಾಡೋದ್ರಿಂದ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್, ಸುನಿಲ್. Please continue that. All the best for you. Thank you.